58 ವರ್ಷ ಆಗುವವರೆಗೂ PF ಅಲ್ಲಿರ್ತಕ್ಕಂಥ ಹಣವನ್ನು ಯಾರೂ ತಗೊಳ್ಬಾರ್ದು ಅಂತ ಮೋದಿ ಕಾನೂನು ಮಾಡ್ದ. ಯಾಕೆ? ನಮ್ಮ ಹಣವನ್ನು ಹೊತ್ಕೊಂಡು ಹೋಗುವಂಥವ್ರು ಸಾವಿರ ಕೋಟಿಗಳನ್ನ ಹೊತ್ಕೊಂಡು ಹೋಗುವಂಥವ್ರು ಆರಾಮಿದ್ದಾರೆ. ನಮಗೆ ಮಲ್ಯ ಮಾತ್ರ ಗೊತ್ತು, ನೀರವ್ ಮೋದಿ, ಲಲಿತಾ ಮೋದಿ, ಆಮೇಲೆ ಮೆಹುಲ್ ಚೋಕ್ಸಿ, ಸೋಣ್ಸೋ ಎಲ್ಲ ಜನಗಳೆಲ್ಲ ಗೊತ್ತು. ಇದೆಲ್ಲಕ್ಕಿಂತ ಮೊದಲು ಹೋದವನು ಮೋದಿಗೆ ಬೇಕಾದಂಥ ಬಹಳ ಬೇಕಾದಂಥ ಮನುಷ್ಯ. ಎಲ್ಲಕ್ಕಿಂತ ಮೊದಲು ಮೋದಿ CM ಆಗಿದ್ದಾಗ ಅವನು ಯಾರಪ್ಪ ಅಂದರೆ ಗೌತಮ್ ಅದಾನಿ ಇದ್ದಾನಲ್ಲ, ಗೌತಮ್ ಅದಾನಿಯ ಅಣ್ಣ ವಿನೋದ್ ಅದಾನಿ ಅಂತ ಇದ್ದಾನೆ. ಈ ಥರದ ನೇಕೆಡ್ ಹಸಿ ಆದಂಥ ಸತ್ಯಗಳೇನಿದ್ದಾವೆ ಬಹಳಷ್ಟಿದ್ದಾವೆ. ಇವನ್ನ ನಾವು ಜನರಿಗೆ ಪಾಪ್ಯುಲರ್ ಶೈಲಿಯಲ್ಲಿ ಬರೆದು ಜನರಿಗೆ ತಿಳಿಸ್ಬೇಕು, ಯಾವ ಥರ ಲೂಟಿ ನಡೀತಾ ಇದೆ ಅನ್ನೋದನ್ನು ನಾವು ಅರ್ಥಪಡಿಸ್ಬೇಕು ಅಂತ ಅನಿಸುತ್ತೆ. ನಾನು ಗುರು ಅವ್ರಿಗೆ ಪುಸ್ತಕ ಮೊದಲು ನನಗೆ ಹೇಳಿದಾಗ ಅವರು ಪುಸ್ತಕ ಬಿಡುಗಡೆ ಮಾಡಿ ಒಂದು 20 ನಿಮಿಷ ಮಾತಾಡಿ ಸರ್ ಅಂತ ಹೇಳಿದರು. ಆಯಿತು ಅಂತ ನಾನು ಪ್ರಿಪೇರ್ ಮಾಡ್ಕೊಂಡು ಬಂದೆ. ಆಮೇಲೆ ಅವ್ರೇನಂದರೆ ನಾನು ಕೊನೆಗೆ ಲೇಟಾಗಿ ಬರ್ತೀನಿ ಅಂತ ಹೇಳಿ ಇವರೆಲ್ಲರೂ ತೀರ್ಮಾನ ಮಾಡಿದ್ರಿಂದ ಶಿವಸುಂದರೆಲ್ಲ ಇವರೇನು ಮಾಡಿದ್ರು, ಸಂಚು ಮಾಡಿ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಲೇಟಾಗಿ ಬಂದುಬಿಟ್ರೆ ತೊಂದರೆ ಆಗುತ್ತೆ, ಸೊ ಹಾಗಾಗಿ ಇವನು ಅಧ್ಯಕ್ಷ ಅಂತ ಹಾಕ್ಬೋಣ ಅಂತೇಳಿ ಅಧ್ಯಕ್ಷ ಅಂತ ಚೇಂಜ್ ಮಾಡಿದ್ರು. ಅಧ್ಯಕ್ಷತೆ ಅಂತ ಚೇಂಜ್ ಮಾಡಿ ನಾನು ಹೆಂಗೂ ಕೊನೆಯಲ್ಲಿ ಜನ ಎಲ್ಲ ಹೋಗಿರ್ತಾರಲ್ಲ, ನನ್ನ ಟೆನ್ಷನ್ ಇಲ್ಲ ಅಂತ ಕೇಳಿದೆ. ಜನ ಹೋಗಿರಲ್ಲ ನೋಡೋಣ ಬನ್ನಿ ಅಂತಂದ್ರೆ. ಈ ಕಾರ್ಯಕ್ರಮದಲ್ಲಿ ಒಂದು ಏನು ಮಾರ್ಕ್ಸ್ವಾದ ಅನ್ನುವುದು ಇವತ್ತು ಪಳವಳಿಕೆಯಾಗಿ, ಮಾರ್ಕ್ಸಿಸ್ಟ್ ಡಿಸ್ಕೋರ್ಸ್ ಅನ್ನುವುದು, ಮಾರ್ಕ್ಸ್ವಾದಿ ಚಿಂತನೆಯ ಸಂವಾದ ಚರ್ಚೆ ಅನ್ನೋದು ಬಹಳ ಒಂದು ರೀತಿ ಕಳೆದೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ ಇಲ್ಲಿ ಬಂದಂಥ ತಾವೆಲ್ಲರೂ ಕೂಡ ಆ ವಿಚಾರಕ್ಕೆ ಅಷ್ಟು ಆಸಕ್ತಿಯಿಂದ ಯಾರೊಬ್ಬರು ಕದಲದೆ ಕೂತಿರುವಂಥದ್ದು ನಿಜಕ್ಕೂ ಈ ಪುಸ್ತಕ ಒಂದು ಭರವಸೆಯನ್ನು ಹುಟ್ಟಿಸೋದಾದರೆ, ಆ ಪುಸ್ತಕದಲ್ಲಿ ರೆಫರ್ ಆಗಿರ್ತಕ್ಕಂಥ ಒಂದಷ್ಟು ಹೋರಾಟಗಳು ನಮಗೆ ಭರವಸೆ ಹುಟ್ಟಿಸೋದಾದರೆ, ನೀವೆಲ್ಲರೂ ಆಸಕ್ತಿಯಿಂದ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ನೀವು ಕೂತಿರೋದು ಕೂಡ ಮುಂದಿನ ಒಂದು ಕಾಲದಲ್ಲಿ ನಾವೆಲ್ಲರೂ ಸೇರಿ ಏನಾದರೂ ಮಾಡ್ತೀವಿ ಅನ್ನೋ ಭರವಸೆಯನ್ನು ಹುಟ್ಟಿಸಿದೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ. ಸ್ನೇಹಿತರೆ, ನಾನು ಈ ಪುಸ್ತಕಗಳನ್ನ ಪೂರ್ತಿ ಓದಿಲ್ಲ, ನಾನು ಗ್ಲ್ಯಾನ್ಸ್ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಹೇಳೋದಾದರೆ. ಮತ್ತು ಪುಸ್ತಕದ ಬಗ್ಗೆ ಈಗಾಗಲೇ ಬಹಳಷ್ಟು ವಿವರವಾಗಿ ಬಗೆಯಾಗಿ ಮಾತಾಡಿರೋದ್ರಿಂದ ಮತ್ತೆ ಅದನ್ನೇ ಮಾತಾಡಿದ್ರೆ ಹೆಂಗೂ ಬೋರ್ ಹೊಡೆಯುತ್ತೆ. ಆ ಕೆಲಸನೂ ನಾನು ಮಾಡೋದಿಲ್ಲ. ನಾನು ಪುಸ್ತಕದ ಆಚೆಗೆ ಮತ್ತು ಅದರ ಸುತ್ತಮುತ್ತ ನಾವು ಗಮನಿಸಲೇಬೇಕಾದಂಥ ಮತ್ತು ನಾವು ಕೈಗೊಳ್ಳಲೇಬೇಕಾದಂಥ ಕೆಲವು ಕೆಲಸಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾರ್ಕ್ಸ್ನ ಬಹಳ ಮುಖ್ಯವಾದ ಮಾತನ್ನು ನಾವೆಲ್ಲರೂ ಕೂಡ ಭಾಳ ಸಾರಿ 106 ಸಾರಿ ಹೇಳಿದ್ದೀವಿ, ಕೇಳಿದ್ದೀವಿ ಎಲ್ಲ. ಫಿಲಾಸಫರ್ಸ್ ಹ್ಯಾವ್ ಇದರ್ ಟು ಇಂಟರ್ಪ್ರೆಟ್ ದ ವರ್ಲ್ಡ್ ಇನ್ ವೇರಿಯಸ್ ವೇಸ್, ಹೌಎವರ್ ದ ಪಾಯಿಂಟ್ ಇಸ್ ಟು ಚೇಂಜ್ ಇಟ್ ಅನ್ನೋದು ಮಾರ್ಕ್ಸ್ ಅವರ ಭಾಳ ಫೇಮಸ್ಸು ಕೋಟು. ಅದೆಲ್ಲ ಕಡೆ ಹಾಕಿರ್ತೀವಿ ಕಾರ್ಯಕ್ರಮದಲ್ಲಿ. ನಾವು ಭಾಳ ಸರಿ ಅಂದರೆ ಜಗತ್ತನ್ನು ಬಗೆಯಾಗಿ ವಿಶ್ಲೇಷಣೆ ಮಾಡಿ ವಿವರಿಸಿದಂಥ ಫಿಲಾಸಫರ್ಸು, ಸಿದ್ಧಾಂತಿಗಳು ಎಲ್ಲ ಬಂದೋಗ್ಬಿಟ್ಟಿದ್ದಾರೆ. ಪ್ರಶ್ನೆ ಇರೋದು ಅದನ್ನು ಹೇಗೆ ಬದಲಾಯಿಸಬೇಕು ಅಂತ ಅನ್ನೋದು. ಈ ಕಾರ್ಯಕ್ರಮದ ಉದ್ದೇಶ ಕೂಡ ಹೇಗೆ ಬದಲಾಯಿಸಬೇಕು ನಮ್ಮ ಸನ್ನಿವೇಶವನ್ನು, ನಮ್ಮ ಸಮಾಜವನ್ನು, ನಮ್ಮ ರಾಜಕೀಯವನ್ನು, ನಮ್ಮ ಅರ್ಥವ್ಯವಸ್ಥೆಯನ್ನು ಅನ್ನೋದ್ರ ಕಡೆಗೆ ಆ ಕಾರಣಕ್ಕೆ ಆಸಕ್ತಿ ಇರುವಂಥವರೆಲ್ಲ ಸೇರಿದ್ದೀವಿ ಅಂತ ನಾನು ಭಾವಿಸಿದ್ದೀನಿ. ಸೊ ಹಾಗಾಗಿ ನಾವು ಈ ಥರದ ಕೃತಿಗಳನ್ನು ಸಮಾಜಕ್ಕೆ ಪ್ರೇರಣೆ ನೀಡುವುದಾದಂತಹ, ಕಾರ್ಮಿಕ ವರ್ಗಕ್ಕೆ ಇನ್ನಷ್ಟು ಶಕ್ತಿ ಕೊಡಬಹುದಾದಂತಹ ರೀತಿಯ ಅಧ್ಯಯನಗಳನ್ನು ಮತ್ತು ಕೈಪಿಡಿಗಳನ್ನು, ಹೋರಾಟಗಳಿಗೆ ಜನರಿಗೆ ಬೇಕಾದಂಥ ಕೈಪಿಡಿಗಳನ್ನು ತಯಾರು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ, ಈ ಕೆಲಸದ ಮುಂದುವರೆದ ಭಾಗವಾಗಿ ನಾವೆಲ್ಲರೂ ಮಾಡಲಿಕ್ಕೆ ತೊಡಗಿಸ್ಕೋಬೇಕು ಅಂತ ನನಗನ್ಸುತ್ತೆ. ಇಲ್ಲಿ ಸಾಕಷ್ಟು ಜನ ಅಧ್ಯಯನಶೀಲರಿದ್ದೀರಿ, ಪುಸ್ತಕಗಳನ್ನ ಬರೆದವರಿದ್ದೀರಿ, ಬಹುಶಃ ನನಗಿಂತ ಜಾಸ್ತಿ ಓದ್ದವರೇ ಇದ್ದೀರಿ. ನಾನು PUC ಡ್ರಾಪ್ಔಟು. ಸೊ ಹಾಗಾಗಿ ನಮ್ಮೆಲ್ಲರಲ್ಲೂ ಆ ಶಕ್ತಿ ಇದೆ. ಭಾಳಷ್ಟು ಜನ ರೈಟರ್ಸ್ ಇದ್ದೀರಿ, ಸ್ಪೀಕರ್ಸ್ ಇದ್ದೀರಿ, ಸಂಘಟನೆಗಳ ನಾಯಕರಿದ್ದೀರಿ. ನಾವು ಆ ಕ್ರಮವನ್ನು ಕೈಗೆತ್ಕೋಬೇಕು. ನಮ್ಮ ಕಣ್ಣೆದುರಿನಲ್ಲಿರ್ತಕ್ಕಂತಹ, ನಮ್ಮ ಸಮಾಜದಲ್ಲಿ, ನಮ್ಮ ಕಣ್ಣೆದುರುಗಡೆ, ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂತಹ ಮಸುಕಾಗಿರ್ತಕ್ಕಂತಹ, ಮುನ್ನೆಲೆಗೆ ಬರದೇ ಇರತಕ್ಕಂತಹ ಒಂದು ಅತ್ಯಂತ ಕ್ರೂರ ಉಗ್ರವಾದ ಶೋಷಣೆಗಳು ಏನಿದ್ದಾವೆ ಅವುಗಳನ್ನು, ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥ, ನಮ್ಮೆಲ್ಲರ ಜೇಬಿಗೆ ತೂತು ಕುರಿತಾ ಇರ್ತಕ್ಕಂಥ ಅಂಶಗಳೇನಿದ್ದಾವೆ ಅಂಥವನ್ನ ಕೈಗೆತ್ಕೋಬೇಕು. ಅಂಥ ವಿಷಯಗಳ ಅಧ್ಯಯನ ಮತ್ತು ಅದನ್ನು ಸರಳವಾಗಿ ಮಂಜುನಾಥ್ ಅವರು ಹೇಳಿದಾಗೆ ಸರಳೀಕರಣ ಮಾಡದೆ ಸರಳಗೊಳಿಸಿ ಅದನ್ನು ಜನರ ಮುಂದೆ ಪ್ರೆಸೆಂಟ್ ಮಾಡುವಂಥದ್ದು, ಅರ್ಥಪಡಿಸುವಂಥದ್ದು ಭಾಳ ಮುಖ್ಯವಾದ್ದು ಅಂತ ನನಗನ್ಸುತ್ತೆ. ನಾನು ಸುಮ್ಮನೆ ಕೆಲವು ಇನ್ಸ್ಟೆನ್ಸ್ನ ನಾನು ಕೆಲವು ಹೇಳ್ತೀನಿ. ಬಹಳ ಶಾಕಿಂಗ್ ಆದಂತಹ, ಆದರೆ ಇವತ್ತಿನ ಮಾಧ್ಯಮಗಳು, ಈ ಸಮಾಜ ಎಲ್ಲ ಸೇರಿ ಮೂಲೆಗುಂಪು ಮಾಡಿರ್ತಕ್ಕಂಥ ಕೆಲವು ಶಾಕಿಂಗ್ ನ್ಯೂಸ್ಗಳು.
2013 11-12 ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ, ಸುಮಾರಷ್ಟು ಪತ್ರಿಕೆಗಳಲ್ಲಿ, ಹಿಂದಿ ಮತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಒಂದು ಜಾಹೀರಾತು ಬಂತು. ಏನು ಜಾಹೀರಾತಪ್ಪ ಅಂತಂದರೆ, ಈ ರಿಲಯನ್ಸ್, ನಮಗೆಲ್ಲ ಗೊತ್ತು, ರಿಲಯನ್ಸ್ ಇಂಡಸ್ಟ್ರೀಸ್ ಎಂಬುವ ಕಂಪನಿ ಭಾರತ ದೇಶದ ಅತ್ಯಮೂಲ್ಯವಾದಂತಹ ಏನು ನೈಸರ್ಗಿಕ ಸಂಪತ್ತನ್ನು ಲೂಟಿ ಹೊಡಿತಾ ಇದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಜಾಹೀರಾತು ನಾನು ಹೇಳ್ತಾ ಇರೋದು, ಲೂಟಿ ಹೊಡಿತಾ ಇದೆ. ಒಂದು ವರ್ಷಕ್ಕೆ ಸುಮಾರು 50,000 ಕೋಟಿ ಮೌಲ್ಯದ ನೈಸರ್ಗಿಕ ಸಂಪತ್ತು, ಈ ಸಂಪತ್ತು ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ, ಇದನ್ನೆಲ್ಲ ಲೂಟಿ ಹೊಡಿತಾ ಇರತಕ್ಕಂಥದ್ದು ರಿಲಯನ್ಸ್ ಇಂಡಸ್ಟ್ರಿ. ಇದಕ್ಕೆ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿರ್ತಕ್ಕಂಥ ಮುರಳಿ ದೇವರ ಆದಿಯಾಗಿ ಸರ್ಕಾರವೆಲ್ಲುವುದಕ್ಕೆ ಅನುವು ಮಾಡಿಕೊಟ್ಟಿದೆ. ಇದು ಪ್ರಜೆಗಳ ಸಂಪತ್ತು, ಪ್ರಜೆಗಳನ್ನ ಉಳಿಸಬೇಕು, ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ಜಾಹೀರಾತನ್ನು ಕೊಡಲಾಗಿದೆ ಅಂತ ಹೇಳಿ ಆ ಜಾಹೀರಾತಲ್ಲಿತ್ತು. ಯಾರು ಕೊಟ್ಟಿರ್ಬೋದು ಜಾಹೀರಾತು ಅಂತ ಯಾರಿಗಾದ್ರೂ ಕಲ್ಪನೆ ಇದೆಯಾ? ಈ ಜಾಹೀರಾತು ಕೊಟ್ಟವ್ರು ಯಾರು? ಬಹಳ ಶಾಕಿಂಗ್ ಆದಂಥ ಸುದ್ದಿ. ಈ ಜಾಹೀರಾತು ಕೊಟ್ಟವನು ಅನಿಲ್ ಅಂಬಾನಿ. ಅನಿಲ್ ಅಂಬಾನಿಯ ಕಂಪನಿಯಿಂದ ಈ ಜಾಹೀರಾತು ಕೊಡಲಾಯಿತು. ಅದಾದ 2 ದಿವಸಗಳಲ್ಲಿ ಅವನ ಕಾರ್ ಮೇಲೆ ಅನ್ನೋನ್ ಪರ್ಸನ್ಸು ಶೂಟಿಂಗ್ ನಡೀತು ಬಾಂಬೆಯಲ್ಲಿ. ಅನ್ನೋನ್ ಪರ್ಸನ್ಸು ಅನಿಲ್ ಅಂಬಾನಿ ಕಾರ್ ಮೇಲೆ ಶೂಟ್ ಮಾಡಿದ್ರು, ಶೂಟಿಂಗ್ ಅಂದರೆ ಅವನು ಬುಲೆಟ್ ಪ್ರೂಫ್ ಕಾರ್ ಇತ್ತು, ಬಚಾವಾದ. ಅದಾದ ಮೇಲೆ ರಾಜಿ ಪಂಚಾಯಿತಿ ನಡೀತು ಅಣ್ಣ ತಮ್ಮನ ಮಧ್ಯೆ. ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಮಧ್ಯೆ ರಾಜಿ ಪಂಚಾಯಿತಿ ನಡೀತು. ರಾಜಿ ಪಂಚಾಯಿತಿ ಮಾಡಿದವ್ರು ಯಾರು? ರಾಜಿ ಪಂಚಾಯಿತಿ, ಧೀರುಭಾಯ್ ಅಂಬಾನಿ ಹೇಗೋ ಸತ್ತೋಗಿದ್ದ, ತಾಯಿ ಕೋಕಿಲಾ ಬೆನ್ನಿದ್ಲು. ರಾಜಿ ಪಂಚಾಯಿತಿ ಮಾಡಿದವನು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದಂಥ ಮುರಳಿ ದೇವರ, ಆಗ ಪೆಟ್ರೋಲಿಯಂ ಮಿನಿಸ್ಟ್ರು. ಈಗ ಅವನ ಮಗ MP ಆಗಿದ್ದಾನೆ BJPಯಿಂದ, ಮಿಲಿಂದ್ ದೇವರ ಅಂತ. ಈಗ ಮೊನ್ನೆ ಡೆಲಿಗೇಷನ್ ಯಾವುದಾದ್ರು ದೇಶಕ್ಕೆಲ್ಲ ಡೆಲಿಗೇಷನ್ ಹೋಗಿದ್ದ, US ಹೋಗಿ ಟ್ರಂಪ್ನೆಲ್ಲ ಭೇಟಿ ಮಾಡಿ ಬಂದ ಮಿಲಿಂದ್ ದೇವರ. ಸೊ ಅವರ ತಂದೆ ಆವಾಗ UPA ಗೌರ್ಮೆಂಟ್ನ ಮಿನಿಸ್ಟರ್. ಮೋದಿನ ಮಾತ್ರ ಬೈದ್ರೆ ಪ್ರಯೋಜನ ಇಲ್ಲ, UPA ಕಾಲದಲ್ಲೂ ಇದನ್ನೇ ಮಾಡ್ಕೊಂಬಂದಿದ್ದಾರೆ. ಸೊ ಮುರಳಿ ದೇವರ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದ, ಅದು ಅಂಬಾನಿ ಆಯ್ಕೆ ಆಗಿತ್ತು ಇವನೇ ಆಗಿರಬೇಕು ಅಂತ. ಸೊ ಆ ಮನುಷ್ಯ ಮತ್ತು ಕೋಕಿಲಾಬೆನ್ ಮತ್ತು ಇತ್ಯಾದಿ ಹಿತೈಷಿಗಳ ಕೂತ್ಕೊಂಡು ಅಣ್ಣ ತಮ್ಮರ ಮಧ್ಯೆ ರಾಜಿ ಮಾಡಿದ್ರು. ಯಾಕೆಂದರೆ ಅದು ಕಟ್ ಥ್ರೋಟ್ ಕಾಂಪಿಟೇಷನ್, ಫೈಟ್ ಶುರುವಾಗ್ಬಿಟ್ಟಿತ್ತು ಅಣ್ಣ ತಮ್ಮದ್ರ ಮಧ್ಯೆ. ಇವನು ಈ ರೀತಿ ಜಾಹೀರಾತು ಕೊಡುವುದು ಮತ್ತು ಅವನ ಕಾರ್ ಮೇಲೆ ಫೈರಿಂಗ್ ಆಗೋದು ಈ ಲೆವೆಲ್ಗೆ ಹೋಗಿತ್ತು. ಇದನ್ನು ರಾಜಿ ಮಾಡಿದವರು ಕೋಕಿಲಾಬೆನ್ನು, ಮಿನಿಸ್ಟರ್ ಮುರಳಿ ದೇವರ. ಆ ಮುರಳಿ ದೇವರ ಆ ಕುಟುಂಬಕ್ಕೆ ಭಾಳ ಹತ್ರದವನು. ಅವರೆಲ್ಲ ಹೇಳ್ಕೊಂಡಿದ್ದಾರೆ ನಮ್ಮ ಮುರಳಿ ಅಂಕಲ್ ಅಂತ. ಮುರಳಿ ಅಂಕಲ್ಲು ಎಲ್ಲ ಸೇರ್ಕೊಂಡು ಮಾಡಿದ್ರು. ಕಾರಣ ಏನು? ಈ ಫೈಟ್ಗೆ ಕಾರಣ, ಈ ಫೈಟ್ಗೆ ಕಾರಣ ಆ ಕುಟುಂಬದಲ್ಲಿ ಆಸ್ತಿ ಹಂಚಿಕೆ ವಿಚಾರ. ಆಸ್ತಿ ಹಂಚ್ಕೊಳ್ಳೋವಾಗ ಇವನಿಗೆ ಏನೇನೋ ಕೊಟ್ಟಿದ್ರು, ಫೈನಾನ್ಸು, ಸಮ್ ಟೆಲಿಕಾಮು, ಯಾವುದೋ ಪವರ್ ಅಂತ ಏನೋ ಕೊಟ್ಟಿದ್ರು. ಇವನು ರಿಲಯನ್ಸ್ ಇಂಡಸ್ಟ್ರೀಸ್ನ ಗ್ಯಾಸ್ ರಿಸೋರ್ಸಸ್ ಏನಿತ್ತು, ಅದರ ರಿಫೈನರೀಸ್ ಏನಿತ್ತು, ಇದನ್ನು ಪ್ರಧಾನವಾದ್ದು ಅದನ್ನು ಇಟ್ಕೊಂಡಿದ್ದ ಮುಖೇಶ್ ಅಂಬಾನಿ. ಮೊದಲು ಇವನಿಗೆ ದಡ್ಡನೋ ಅಥವಾ ಒಂದು ಸ್ವಲ್ಪ ಹುಡುಗಾಟದ ಥರದ ಪರ್ಸನಾಲಿಟಿ ಒಂದು ಅನಿಲ್ ಅಂಬಾನಿ. ಅವನು ನೆಗ್ಲೆಕ್ಟ್ ಮಾಡಿದ್ದ, ಇರಲಿ ಬಿಡು ಅವನು ಇಟ್ಕೊಳ್ಳಿ ಅಂತ. ಅಂದರೆ ಅದು ಇನ್ನೂ ಆರಂಭಿಕ ಅಂತ ಅವ್ರು ವ್ಯವಹಾರ ಮಾಡೋ ರಿಲಯನ್ಸು ಪೆಟ್ರೋಲಿಯಂ ಇಂಡಸ್ಟ್ರಿಗೆ ಎಂಟ್ರಾದಾಗ. ಸೊ ಆಮೇಲೆ ಅರ್ಥ ಆಯಿತು, ಏನು ಸಾವಿರ ಕೋಟಿ ಬಂದು ಬೀಳ್ತಾ ಇದೆ ಅಣ್ಣನಿಗೆ, ನನಗಿಲ್ವಲ್ಲ ಅಂತ. ಆಮೇಲೆ ಫೈಟ್ ಶುರು ಮಾಡೋದು, ಅದು ಭಾಗ ಸರಿಯಾಗಲಿಲ್ಲ, ಭಾಗ ಹೊಸದಾಗಿ ಮಾಡಬೇಕು, ಭಾಗ ಡಿವೈಡ್ ಆಗಿಬಿಟ್ಟಿತ್ತು, ಹೊಸದಾಗಿ ಮಾಡಬೇಕು ಅಂತ ಒಪ್ಪಲಿಲ್ಲ ಅವನು. ಕೊನೆ ಒಳಗೆ ಅದು ಫೈಟ್ ಅಗ್ಲಿ ಫಾರ್ಮ್ ಹೋಗಿ ಈ ರೂಪ ಪಡ್ಕೊಂತು. ಅದು ಆದಮೇಲೆ ಆ ರೀತಿಯಲ್ಲಿ ಮುಚ್ಚಾಕಿದ್ರು. ಆಮೇಲೆ ರಾಜಿ ಸೂತ್ರ ಏನು ಗೊತ್ತಾ? ರಾಜಿ ಸೂತ್ರ ಏನಪ್ಪ ಅಂತಂದರೆ 17 ವರ್ಷಗಳ ಕಾಲ ಅಣ್ಣನ ಕಂಪನಿಯಿಂದ, ಅಂದರೆ ರಿಲಯನ್ಸ್ ಇಂಡಸ್ಟ್ರಿ ತೆಗೆಯುವಂತಹ ಗ್ಯಾಸನ್ನು ತಮ್ಮನ ಕಂಪನಿಗೆ 17 ವರ್ಷಗಳ ಕಾಲ ಒಂದು ನಿರ್ದಿಷ್ಟ ಬೆಲೆಗೆ $3.17 ಬೆಲೆಗೆ ಅವನು ಇಂತಿಷ್ಟು ವರ್ಷಕ್ಕಿಷ್ಟು ಅಂತ ಅವನಿಗೆ ಸಪ್ಲೈ ಮಾಡಬೇಕು. ಅದು ಫಿಕ್ಸೆಡ್ ರೇಟು, ಅಂದರೆ ಕಡಿಮೆ ರೇಟ್ಗೆ ಫಿಕ್ಸೆಡ್ ಮಾಡಿ ಅವನಿಗೆ ಸಪ್ಲೈ ಮಾಡಬೇಕು. ಅವನು ಪವರ್ ಪ್ರಾಜೆಕ್ಟ್ಸ್ನ ಹಾಕ್ಕೊಂಡು ಅವ್ನು ದುಡ್ಡು ಮಾಡಬೇಕು. ಈಗ ಪವರ್ ಗ್ಯಾಸ್ ಬರ್ನ್ ಮಾಡಿ ಪವರ್ ಮಾಡೋದು ಕೂಡ ಒಂದು 20-25% ಅಷ್ಟಿದೆ ಈ ದೇಶದಲ್ಲಿ. ಸೊ ಅವನಿಗೆ ಪವರ್ ದೊಡ್ಡ ಒಳ್ಳೆ ಬಿಸ್ನೆಸ್ಸು, ಪವರ್ ಪ್ರೊಡಕ್ಷನ್ನು. ಸೊ ಅದನ್ನು ಮಾಡೋಕ್ಕೆ ಸಪ್ಲೈ ಮಾಡಬೇಕು. ಇದು ರಾಜಿ ಸೂತ್ರ. ರಾಜಿ ಸೂತ್ರ ಮಾಡಿ ಅವನಿಗೇನೋ ಕೊಟ್ಟರು, ಒಂದು ಸಮಾಧಾನ ಆದ, ಏನೋ ಬಗೆಹರಿಸ್ಕೊಂಡ್ರು. ಪ್ರಶ್ನೆ, ಗ್ಯಾಸ್ ಯಾರ್ದು? ಯಾರ ಗ್ಯಾಸನ್ನು ಯಾರು ಹಂಚಿಕೊಟ್ರು? ಹಂಚಿಕೆ ಮಾಡಿಕೊಟ್ಟವ್ರು ಯಾರು? ಇದು ನಮಗೂ ಅದಕ್ಕೂ ಸಂಬಂಧ ಏನು?
ಈ ಗ್ಯಾಸ್ ಏನಿದೆ ಅಂದರೆ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಶಾಕಿಂಗ್ ಆದಂಥ ಸುಮಾರಷ್ಟು ವಿಷಯಗಳಿದ್ದಾವೆ. ಇಂಗ್ಲೀಷಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅಲ್ಲಿ ಇಲ್ಲಿ ಬಂದಿದ್ದಾವೆ. ಸ್ವಲ್ಪ ನಾವು ಕನ್ನಡದವರು ಇಂಥ ವಿಚಾರಗಳನ್ನು ಭಾಳ ಗಂಭೀರವಾಗಿ ಇನ್ನೂ ಅಧ್ಯಯನ ಮಾಡಬೇಕು. ಇದನ್ನು ನಾವು ಜನರ ಮುಂದೆ ಹೇಳಬೇಕು. ನಾವು ಆದಿ ಬೀದಿ ಹೆಚ್ಚು ವ್ಯವಸ್ಥೆಯ ಒಳುಕು ಕೊಳಕುಗಳೇನಿದಾವಲ್ಲ ಅದನ್ನು ನಾವು ಜನರಿಗೆ ಅರ್ಥಪಡಿಸ್ಬೇಕು. ಇವರೇನು ಒಂದು ಒಳ್ಳೆಯ ರೋಸಿ ಪಿಕ್ಚರ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಡೆವಲಪ್ಮೆಂಟ್ ಬಗ್ಗೆ. ಇದರ ಅಗ್ಲಿ ಫಾರ್ಮ್ಸ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಜನರಿಗೆ ಅರ್ಥಪಡಿಸ್ಬೇಕು. ಈ ಗ್ಯಾಸನ್ನು ನಮ್ಮ ಗ್ಯಾಸನ್ನು ಅವನಿಗೆ ರಿಲಯನ್ಸನ್ನು ಕೊಡಲಾಯಿತು. ಇದಕ್ಕೆ ಮುಂಚೆ ಆ್ಯಕ್ಚುಲಿ ಏನಪ್ಪ ಆಗಿತ್ತು ಅಂತಂದರೆ ಭಾರತ ದೇಶದ ONGC ಸಂಸ್ಥೆ, ಸರ್ಕಾರಿ ಸಂಸ್ಥೆ ONGC ಸಂಸ್ಥೆ ಪೆಟ್ರೋಲಿಯಂ ನಿಕ್ಷೇಪಗಳನ್ನೆಲ್ಲ ಕಂಡುಹಿಡಿದು ಪತ್ತೆ ಮಾಡಿ ಟೆಕ್ನಾಲಜಿ, ಹೈಯರ್ ಟೆಕ್ನಾಲಜಿಗೋಸ್ಕರ ಅದು ಇಂಗ್ಲೆಂಡನ್ನು ಬ್ರಿಟಿಷ್ ಪೆಟ್ರೋಲಿಯಂ ಕಂಪನಿಯ ಜೊತೆಗೆ ಒಪ್ಪಂದ ಮಾಡಿಕೊಂಡು ಎಲ್ಲ ಭಾಳ ಫೈನಲ್ ಸ್ಟೇಜಲ್ಲಿತ್ತು. ಈ ರಫೇಲ್ ಡೀಲ್ ಥರ ಫೈನಲ್ ಸ್ಟೇಜಲ್ಲಿ ಇದ್ದದ್ದನ್ನು ಹಾಲ್ಟ್ ಮಾಡಲಾಯಿತು. ಹಾಲ್ಟ್ ಮಾಡಿ ಏನು ಮಾಡೋದು ಕೊನೆಗೆ ಏನಂತಂದರೆ ಆಗ ರಿಲಯನ್ಸ್ ಅವನು ಎಂಟ್ರಾದ. ರಿಲಯನ್ಸ್ ಅವನಿಗೂ ಪೆಟ್ರೋಲ್ಗೂ ಯಾವ ಸಂಬಂಧವೂ ಇರಲಿಲ್ಲ. ರಿಲಯನ್ಸ್ ಅವನು ಎಂಟ್ರಾದ. ಬ್ರಿಟಿಷ್ ಪೆಟ್ರೋಲಿಯಂ ಕಂಪ್ನಿಯವರು ಪದೇ ಪದೇ ಸರ್ಕಾರಕ್ಕೆ ಒತ್ತಡಗಳನ್ನು ಹಾಕಿದ್ರು. ಫೈನಲ್ ಸ್ಟೇಜಲ್ಲಿ ಇದೆಯಲ್ಲ, ಅವರು ಬಿಸ್ನೆಸ್ ಮಾಡಬೇಕಲ್ಲ, ಫೈನಲ್ ಸ್ಟೇಜಲ್ಲಿ ಇದೆಯಲ್ಲ ನಮ್ಮ ಅಗ್ರಿಮೆಂಟು, ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತಾರೆ. ಪದೇ ಪದೇ ರಿಮೈಂಡರ್ಸ್ ಕಳಿಸಿದ್ರು, ಒತ್ತಡ ಹಾಕಿದ್ರು. ಅದು ಯಾವುದು ಸೊಪ್ಪಾಗಲಿಲ್ಲ. ಇವರು ಕೊನೆಯೊಳಗೆ ಬ್ರಿಟಿಷ್ ಪೆಟ್ರೋಲಿಯಂನ ಸೈಡ್ಗೆ ಸರಿಸಿ ಇಡೀ ಗ್ಯಾಸ್ನ ನಿಕ್ಷೇಪಗಳೇನಿದ್ವು ಅವೆಲ್ಲವನ್ನು ರಿಲಯನ್ಸ್ ಅವನಿಗೆ ವಹಿಸ್ಕೊಟ್ರು. ಇದು UPA ಗೌರ್ಮೆಂಟ್ ಇದ್ದಾಗ, ವಾಜಪೇಯಿ ಇದ್ದಾಗ, UPA ಇದ್ದಾಗ ಅದು ಹೀಗೆ ಕಂಟಿನ್ಯೂ ಆಗ್ತಾ ಬಂತು. ಈಗ ಈ ದೇಶದ ಪೆಟ್ರೋಲಿಯಂ, ಫರ್ಟಿಲೈಸರ್ಸು, ನಾವು ಮನೇಲಿ ಬಳಸ್ತಕ್ಕಂಥ ಗ್ಯಾಸು, ದಿವಸ ಹಾಕುವಂಥ ಪೆಟ್ರೋಲ್, ಪ್ರತಿಯೊಂದು ಬೆಲೆಯೂ ಕೂಡ ನಿರ್ಧಾರ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ನಮ್ಮದೇ ಗ್ಯಾಸನ್ನು ಚೀಪ್ ರೇಟಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ. ಆಗಿನ ಬೆಲೆ, ಆಗ ಅಧ್ಯಯನಗಳು ಬಂದ ಕಾಲದಲ್ಲಿ ಪ್ರೊಡಕ್ಷನ್ ರೇಟು $1, ಆದರೆ ಸರ್ಕಾರ ಅವರು ಕೊಂಡ್ಕೊಳ್ತಿದ್ದ ರೇಟು $8.4. ಅವನ ಪ್ರೊಡಕ್ಷನ್ ಕಾಸ್ಟು ಒಂದು. ಈ ರೀತಿಯ ಒಂದು ವ್ಯವಸ್ಥೆ ಇವತ್ತಿದ್ದರೂ ಅದನ್ನು ವಿಸ್ತರಿಸ್ತಾ ಹೋದರೆ ಅದು ಬಹಳ ದೊಡ್ಡ ಕಥೆ ಆಗಿಬಿಡುತ್ತೆ. ನಾನು ಅದನ್ನು ಸೀರೀಸಲ್ಲಿ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿದ್ದಾಗ ಒಂದು ಸೀರೀಸ್ ಆಗಿ ವರದಿಗಳನ್ನು ಮಾಡಿದ್ದೆ. ಸೊ ಇದು ನಮ್ಗೆ ಇವತ್ತಿಗೂ ಕೂಡ ಆ ಸಮಸ್ಯೆ ಭಾಳ ಗಂಭೀರವಾಗಿ ಕಾಡ್ತಾ ಇದೆ. ನಮ್ಮೆಲ್ಲರ ಜೇಬು ತೂತಾಗ್ತಾ ಇದೆ. ಲಕ್ಷ ಕೋಟಿಗಳು ಹರಿದು ಒಂದು ಕಡೆಗೆ ಹೋಗ್ತಾ ಇದೆ. ಇದನ್ನು ನಾವು ಜನರಿಗೆ ಅರ್ಥಪಡಿಸ್ಬೇಕಿಂತ. ಅದೇ ಥರದಲ್ಲಿ ಈಗ ಗಾರ್ಮೆಂಟ್, ಶಿವಸುಂದರ್ ಅವರು ರೆಫರ್ ಮಾಡಿದ್ರು, ಬೆಂಗಳೂರಿನಲ್ಲಿ ಗಾರ್ಮೆಂಟ್ ವರ್ಕರ್ಸ್ನ ಸ್ಟ್ರೈಕ್ ಆಯಿತು ಅಂತ. ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಒಂದು ವಿವರವಾದ ಲೇಖನ ಕೂಡ ನಾನು ಬರೆದಿದ್ದೆ. ಹೇಗಾಯಿತು ಅಂತ ಅಂದರೆ ನಮಗೆ ಸ್ಫೂರ್ತಿ ಕೊಡ್ಬೋದಾದಂತಹ, ಉತ್ಸಾಹವನ್ನು ಹುಟ್ಟಿಸ್ಬೋದಾದಂತಹ ಒಂದು ಘಟನೆ ಅದು. ಮೋದಿ ಕಾಲದ ಜನರ ಮೊದಲ ಗೆಲುವುದು. 58 ವರ್ಷ ಆಗುವವರೆಗೂ PF ಅಲ್ಲಿರ್ತಕ್ಕಂಥ ಹಣವನ್ನು ಯಾರೂ ತಗೊಳ್ಬಾರ್ದು ಅಂತ ಮೋದಿ ಕಾನೂನು ಮಾಡ್ದ. ಯಾಕೆಂದರೆ ಲಕ್ಷಾಂತರ ಕೋಟಿಗಳ ಹಣ PF ಫಂಡಲ್ಲಿ ಜಮಾ ಆಗಿರುತ್ತೆ. ಜನ, ಕಾರ್ಮಿಕರು ಮದುವೆಗೆ ಬೇಕಾದರೆ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ, ಆಸ್ಪತ್ರೆ ಬೇಕಾದರೆ 5,000 10,000 ಎಷ್ಟು ಜಮಾ ಆಗುತ್ತೋ ಅಷ್ಟು ತೊಗೋತಾ ಇರ್ತಾರೆ. ನಾವು ಪ್ರತಿನಿತ್ಯ ಕಾರ್ಮಿಕರ ಜೀವನಗಳನ್ನು ನೋಡ್ತಾ ಇರ್ತೀವಿ. 5,000 10,000 ಜಮಾ ಆಗಿದೆಯಾ ಅದನ್ನ ಡ್ರಾ ಮಾಡ್ತಾರೆ. ಅಪ್ಲಿಕೇಶನ್ ಹಿಡ್ಕೊಂಡು PF ಆಫೀಸ್ಗೆ ಮ್ಯಾನೇಜ್ಮೆಂಟ್ ಹತ್ರ ಸುತ್ತಾ ಇರ್ತಾರೆ. 5,000 10,000 58 ವರ್ಷದ ತನಕ ಇಟ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಅವ್ರ ದಿನನಿತ್ಯ ಬದುಕು ನಡೆಯೋದಿಲ್ಲ. ಮೋದಿ ಏನು ಮಾಡ್ದ, ನಿಮ್ಮ ಅನುಕೂಲಕ್ಕೆ ಅವರಿಗೆ ದೊಡ್ಡ ಅಮೌಂಟ್ ಕೊಡಬೇಕು ಅನ್ನೋ ಹೆಸರಿನಲ್ಲಿ ಮೋದಿ ಕಾಲದಲ್ಲಿ ಏನು ಮಾಡಿದ್ರು, 58 ವರ್ಷದ ತನಕ ಅದು ಹಣ ವಾಪಸ್ ತೆಗಿಬಾರದು ಅಂತ ಮಾಡಿದ್ರು. ಈ ಸುದ್ದಿ, ಈ ನ್ಯೂಸು ಒಂದು ರೀತಿ ಅವ್ರಿಗೆಲ್ಲರ ಮೇಲೆ, ಅವ್ರಿಗೆಲ್ಲ ಪ್ರತಿನಿತ್ಯ ಬೇಕಾಗ್ತಿತ್ತಲ್ಲ ದುಡ್ಡು, ಅವರೆಲ್ಲರಿಗೂ ಶಾಕಿಂಗ್ ಆಗಿತ್ತು. ಆಲ್ರೆಡಿ ಫ್ರಸ್ಟ್ರೇಷನ್ ಇತ್ತು, ಸ್ಫೋಟಗೊಂಡ್ರು. ಅವತ್ತು ಬೆಳಿಗ್ಗೆ ನಾನು ಡೇಟ್ ಮರ್ತೋಗಿದೆ. ಬೆಳಿಗ್ಗೆ ಬೆಂಗಳೂರಿನ ಹೊಸೂರು ರಸ್ತೆ ಇರತಕ್ಕಂಥ ಗಾರ್ಮೆಂಟ್ಸು ಬೀದಿಗೆ ಬಂದುಬಿಟ್ರು, ಸ್ಟ್ರೈಕ್ ಮಾಡಿದ್ರು. ಅದಾದ ನಂತರ ಮಧ್ಯಾಹ್ನದಷ್ಟರಲ್ಲಿ ಇಡೀ ಬೆಂಗಳೂರು ಸ್ತಬ್ಧ ಆಯಿತು. ಬೆಂಗಳೂರಿನ ಎಲ್ಲ ಗಾರ್ಮೆಂಟ್ಸ್ಗಳು ಆಚೆ ಬಂದರು. ಥ್ಯಾಂಕ್ಸ್ ಟು ಟೆಕ್ನಾಲಜಿ, ವಾಟ್ಸಪ್ಪು ಇವೆಲ್ಲ ಇದ್ದವು. ಅದಾದ ಮೇಲೆ ಸಂಜೆ ವೇಳೆಗೆ ಹೈದರಾಬಾದು, ಚೆನ್ನೈಯಲ್ಲಿ ಶುರುವಾಯಿತು. ನೆಕ್ಸ್ಟ್ ಡೇ ಅಷ್ಟರಲ್ಲಿ ಭಾರತದ ಪ್ರಮುಖ ಎಲ್ಲ ಭಾರತದ ಎಲ್ಲ ಪ್ರಮುಖ ನಗರಗಳಲ್ಲಿ ಎಲ್ಲ ಗಾರ್ಮೆಂಟ್ ವರ್ಕರ್ಸ್ ಈಚೆ ಬಂದರು ಬೀದಿಗೆ. ಗಾರ್ಮೆಂಟ್ ವರ್ಕರ್ಸ್, PF ಎಲ್ಲರಿಗೂ ಅನ್ವಯಿಸ್ತಿತ್ತು, ಆದರೆ ಗಾರ್ಮೆಂಟ್ ವರ್ಕರ್ಸ್ ಅದು ಫೈಟ್ಗಳಿದ್ದು. ಇಡೀ ದೇಶದ ದೊಡ್ಡ ನಗರಗಳಲ್ಲಿ, ಎಲ್ಲ ನಗರಗಳಲ್ಲಿ ಈಚೆ ಬಂದರು. 2ನೇ ದಿವಸ ಇದು ಭಾಳ ದೊಡ್ಡ ಫೈರ್ ಆಗ್ತಾ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ, ಸ್ಫೋಟ ಆಗ್ತಾ ಇದೆ ಅಂತ. ಅದಾದ ಮೇಲೆ 3ನೇ ದಿವಸಕ್ಕೆ ಇದನ್ನು ವಾಪಸ್ ತಗೋತೀವಿ ಇದನ್ನು ಅಂಥೇಳಿ ಅನೌನ್ಸ್ ಮಾಡಿದ್ರು. ಭಾಳ ಮುಖ್ಯವಾದ ವಿಚಾರ.
ಏನಪ್ಪ ಅಂತಂದರೆ ಬಹಳ ಮುಖ್ಯ ದಿಸ್ ಈಸ್ ವೆರಿ ಸ್ಪಾಂಟೇನಿಯಸ್ ಸ್ಟ್ರಗಲ್, ಸ್ಪಾಂಟೇನಿಯಸ್ ಮೂಮೆಂಟ್. ನಮ್ಮ ಕಾಲಘಟ್ಟದಲ್ಲಿ ಆದಂಥ ಅತ್ಯದ್ಭುತವಾದಂಥ ನಾವು ಕಂಡಂಥ ಒಂದು ಚಳುವಳಿ ಹೋರಾಟ. ಅದಕ್ಕೆ ಯಾವುದೋ ಒಂದು ನಿರ್ದಿಷ್ಟವಾದ ನಾಯಕತ್ವ ಕೇಂದ್ರ ಇರಲಿಲ್ಲ. ಯಾರೂ ಪ್ಯಾಂಪ್ಲೆಂಟ್ ಬರೆದಿರಲಿಲ್ಲ, ಯಾರು ಪ್ಯಾಂಪ್ಲೆಂಟ್ ಬರೆದು ಹಂಚಿರಲಿಲ್ಲ. ಈಗೀಗೆಲ್ಲ ನಿಮ್ಗೆ ಮನೆ ಆಗ್ತಾಯಿದೆ ಹಿಂಗೆಲ್ಲ ಬನ್ನಿ ಇದು ಕರೆ ಕೊಟ್ಟಿರಲಿಲ್ಲ, ಡೇಟ್ ಫಿಕ್ಸ್ ಮಾಡಿರಲಿಲ್ಲ, ಏನೂ ಇರಲಿಲ್ಲ. ಸ್ಪಾಂಟೇನಿಯಸ್ಸಾಗಿ ಒಂದು ಕಡೆಗೆ ಶುರುವಾಯಿತು. ಅದು ಕಾಳ್ಗಿಚ್ಚಿನಂತೆ ಹರಡ್ತು, ಇಡೀ ದೇಶದಾದ್ಯಂತ ಹರಡ್ತು. 2 ದಿವಸದಲ್ಲಿ 3ನೇ ದಿವಸಕ್ಕೆ ಅವ್ರು ವಾಪಸ್ ತಗೋಬೇಕಾಯಿತು. ಇದು ಏನನ್ನು ಸೂಚಿಸುತ್ತೆ? ಇಂಥವು ಬೇರೆ ಬೇರೆ ಸಂದರ್ಭದಲ್ಲಿ ಇನ್ನೂ ಲೋಕಲೈಸ್ಡ್ ಆಗಿ ಏನೇನೋ ನಡೀತವೆ. ಈಗ ರೈತರ ಚಳುವಳಿ ಒಂದಾಯಿತು. ಕಳೆದ ದೆಹಲಿ ನಾನು ಅಲ್ಲಿ 15 ದಿವಸ ಇದ್ದೆ. ದೆಹಲಿಯ ನನಗೆ ಆಶ್ಚರ್ಯ ಆಗುತ್ತೆ, ಅದು ಹೆಂಗೆ ನಡೆಯೋಕ್ಕೆ ಸಾಧ್ಯ ಹಂಗೆ ಅಂತ. ಬೆಂಗಳೂರಿನಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ಳೋಣ, ತುಮಕೂರು ಕಡೆಯಿಂದ ಒಂದು ಹೈವೇ ಬರುತ್ತೆ, ಹೊಸೂರು ಕಡೆಯಿಂದ ದೊಡ್ಡೊಂದು ಹೈವೇ ಬರುತ್ತೆ, ಕೋಲಾರ ಕಡೆಯಿಂದ ಇನ್ನೊಂದು ಹೈವೇ ಬರುತ್ತೆ, ಮತ್ತೊಂದು 2-3 ಸ್ಟೇಟ್ ಹೈವೇಗಳು ಜೋಡಿಸ್ತವೆ. ಇಡೀ ಬೆಂಗಳೂರು ಕನೆಕ್ಟ್ ಆಗೋದು ಹಂಗೆ ನಮಗೆ ಗೊತ್ತಿರೋದು. ಆ ಎಲ್ಲ ಹೈವೇಗಳನ್ನ ಬಂದ್ ಮಾಡಿಬಿಟ್ಟಿದ್ರು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಎಲ್ಲ ಹೈವೇಗಳನ್ನ ಬಂದ್ ಮಾಡಿ ರೈತರು, ಎಲ್ಲ ಹೈವೇಗಳು ಟೆಂಟ್ಗಳನ್ನು ಕಿಲೋಮೀಟರ್ ಗಟ್ಟಲೆ ಟೆಂಟ್ ಹಾಕ್ಬಿಟ್ಟಿದ್ರು. ಬಂದ್ ಮಾಡಿದ್ರು ಭಾಳ ಶಾಂತಿಯುತವಾಗಿ ಬಂದ್ ಮಾಡಿ. ಅಲ್ಲೆಲ್ಲ ಇವರೇ ವಾಲಂಟಿಯರ್ಸ್ನ ಹಾಕಿದ್ರು. ಆಂಬ್ಯುಲೆನ್ಸ್ಗಳು, ಹಾಲು, ತರಕಾರಿ ಮತ್ತು ಎಸೆನ್ಷಿಯಲ್ಸ್, ಮೆಡಿಷನ್ನು, ಇಂಥವು ವೆರಿ ಎಸೆನ್ಷಿಯಲ್ಸ್ ಮಾತ್ರ ಇವರೇ ಚೆಕ್ ಮಾಡಿ ಹೋಗ್ಲಿಕ್ಕೆ ಬಿಡ್ತಾಯಿದ್ರು. ವೆರಿ ಎಸೆನ್ಷಿಯಲ್ಸ್, ಭಾಳ ಪೀಸ್ಫುಲ್ಲಾಗಿ. ಉಳಿದಿದ್ದೆಲ್ಲವನ್ನು ಬಂದ್ ಮಾಡಿದ್ರು ರೈತರು. ಎಷ್ಟು ಶಿಸ್ತುಬದ್ಧವಾಗಿ ನಮ್ಮ ಕಣ್ಣೆದುರುಗಡೆ ನಡೀತು ಅಂದರೆ ಅದೊಂದು ಹಬ್ಬ, ಉತ್ಸವ. ಬಂದ್ ಮಾಡಿದರು. ದೆಹಲಿಗೆ ನುಗ್ತೀವಿ, ದೆಹಲಿಗೆ ಹೋಗಬೇಕು ಅಂತ ಅವ್ರದ್ದು ಇದಿತ್ತು. ತಡೆದಿದ್ದು ಆ್ಯಕ್ಚುಲಿ ಪೊಲೀಸರು. ದೆಹಲಿ ಒಳಗಡೆ ನುಗ್ಗಿಬಿಟ್ರೆ ಕತೆ ಏನು, ಪಾರ್ಲಿಮೆಂಟ್ಗೆ ಹೋಗ್ತಾರೆ ಇವರೆಲ್ಲ, ಅಥವಾ ಮೋದಿ ನಿವಾಸದ ಹತ್ರ ಹೋಗ್ತಾರೆ. ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಹಂಗಾಗಿ ಎಲ್ಲ ಬಾರ್ಡ್ರ್ಗಳಲ್ಲಿ ದೊಡ್ಡ ದೊಡ್ಡ ಬ್ಯಾರಿಕೇಡ್ಗಳು ಹಾಕಿ ಪೊಲೀಸ್ ಫೋರ್ಸ್ ಹಾಕಿ ತಡೆದ್ರು. ಅವರು ಅಲ್ಲಲ್ಲೇ ಟೆಂಟ್ ಹಾಕ್ಕೊಂಡು ಕಿಲೋಮೀಟರ್ಗಳು ನಿಂತ್ಕೊಂಡ್ರು. ವರ್ಷಗಟ್ಟಲೆ 13 ತಿಂಗಳ ಹೋರಾಟದ ನಂತರದಲ್ಲಿ ಮೋದಿ ಮಣಿದು ಅವರು ಇದನ್ನು ವಾಪಸ್ ತಗೋಬೇಕಾಯ್ತು. ಈ ಅವನು 3 ಫಾರ್ಮುಲಾಸ್ ಏನಿದ್ದಾವೆ ಅವನ್ನ ವಾಪಸ್ ತಗೋಬೇಕಾಯ್ತು. ನೀವೆಲ್ಲರೂ ಗಮನಿಸಿರ್ತೀರಿ. ಈ ಯಶೋಗಾಥೆಗಳು, ಮೋದಿನ ಯಾರು ಏನು ಮಾಡೋಕ್ಕಾಗಲ್ಲ, ಅವ್ರು ಯಾರಿಗೂ ಕೇಳಲ್ಲ ಕಣ್ರಿ. ಜನ ಏನು ಮಾತಾಡ್ತಾರೆ ಅಂದರೆ ಮೋದಿ ಯಾರು ಮಾತು ಕೇಳಲ್ಲ ಕಣ್ರಿ, ಆಗಲ್ಲ, ಸುಮ್ಮನೆ ನಾವು ಕಂಠ ಶೋಷಣೆ, ಅದು ಇಂಥ ನಿರಾಶಾದಾಯಕ ಮಾತುಗಳನ್ನು ಆಡೋದನ್ನು ನಾವು ಬಿಡಬೇಕು. ಇಂಥ ನಮ್ಮ ಕಣ್ಣೆದುರುಗಡೆ ಇದ್ದಾವೆ, ನಾವೇನು ಪುರಾತನ ಕಾಲದ ಕಥೆಗಳಲ್ಲ ಇವು. ನಮ್ಮ ಕಣ್ಣೆದುರುಗಡೆ ಇರತಕ್ಕಂಥ ಯಶಸ್ವಿ ಹೋರಾಟದ ಒಂದು ಅನುಭವಗಳನ್ನು, ಅದರ ವಿವರಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇಂಥ ಬರಹಗಾರರು ಬರೀಬೇಕು ಇನ್ನಷ್ಟು. ಸೊ ಇದು ನಮಗೆ ಶಕ್ತಿಯನ್ನು ಕೊಡುತ್ತೆ. ನಾನು ಇನ್ನೊಂದು ಇನ್ಸಿಡೆಂಟ್ನ ಹೇಳ್ಬಿಡ್ತೀನಿ, ಬಹುಶಃ ಟೈಮ್ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಈಗ ನಮ್ಮ ಹಣ ಹೊತ್ಕೊಂಡು ಓಡೋದವ್ರು ಇದ್ದಾರಲ್ಲ, ನಮ್ಮ ಹಣ ಬ್ಯಾಂಕ್ಗಳ, ಅದಕ್ಕೆ ನಮಗೆ ಟೋಪಿ ಹಾಕಿ ನಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಜಮಾ ಮಾಡ್ಕೋತಾರೆ. ಪ್ರತಿಯೊಂದಕ್ಕೂ ಆ ಫೀಸು ಈ ಫೀಸು ಅಂತೆಲ್ಲ ಹಾಕಿ, ಹೌದಾ, ವಸೂಲಿ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ನ ಯಾರೋ ರಿಟೈರ್ಡ್ ಪರ್ಸನ್ಸ್ ತೊಗೊಂಡಾಗ ಅಲ್ಲೇನೋ ಸ್ವಲ್ಪ ದುಡ್ಡು ಇಟ್ಬಿಟ್ಟು ಅದ್ರಲ್ಲಿ ಜೀವನ ಮಾಡೋಣಪ್ಪ, ಮಾತ್ರೆ ತೊಗೊಳ್ಳೋಣ ಅಥವಾ ಜೀವನ ಮಾಡೋಣ ಅಂತ ಅಂದ್ಕೊಂಡ್ರೆ ಅವರು ಅದಕ್ಕೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾಯಿದ್ದಾರೆ. ನಾವು ಸಾಲ ತಗೊಳ್ಳೋಕೆ ಹೋದ್ರೆ ಆ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದರೆ ಅದೆಲ್ಲ ನಾನು ಎರಡನ್ನೂ ನೋಡಿದ್ದೀನಿ. ಎರಡಕ್ಕೂ ನಾನು ನೆಗೆಟಿವ್ ಫಲಾನುಭವಿ. ಸೊ ನಮ್ಮ ಹಣವನ್ನು ಹೊತ್ಕೊಂಡು ಹೋಗುವಂಥವ್ರು ಸಾವಿರ ಕೋಟಿಗಳನ್ನ ಹೊತ್ಕೊಂಡು ಹೋಗುವಂಥವ್ರು ಆರಾಮಿದ್ದಾರೆ. ನಮಗೆ ಮಲ್ಯ ಮಾತ್ರ ಗೊತ್ತು. ಮಲ್ಯ ಕುಖ್ಯಾತಿ ಆಗಿರ್ತಕ್ಕಂಥ ಫ್ಯುಜಿಟಿವ್. ನೀರವ್ ಮೋದಿ, ಆಮೇಲೆ ಇನ್ನೊಬ್ಬ ಲಲಿತಾ ಮೋದಿ, ಆಮೇಲೆ ಮೆಹುಲ್ ಚೋಕ್ಸಿ, ಸೋಣ್ಸೋ ಅದೆಲ್ಲ ಜನಗಳೆಲ್ಲ ಗೊತ್ತು. ಇದೆಲ್ಲಕ್ಕಿಂತ ಮೊದಲು ಹೋದವನು, ಇವರೆಲ್ಲರಿಗಿಂತ ಮೊದಲು ಹೋದವನು ಮೋದಿಗೆ ಬಹಳ ಬೇಕಾದಂಥ ಮನುಷ್ಯ. ಎಲ್ಲಕ್ಕಿಂತ ಮೊದಲು ಮೋದಿ CM ಆಗಿದ್ದಾಗ 2012 ಅವನು ಖಾಲಿ ಮಾಡಿಬಿಟ್ಟ ಜಾಗ. ಅವನು ಯಾರಪ್ಪ ಅಂದರೆ ಗೌತಮ್ ಅದಾನಿ ಇದ್ದಾನಲ್ಲ, ಗೌತಮ್ ಅದಾನಿಯ ಅಣ್ಣ ವಿನೋದ್ ಅದಾನಿ ಅಂತ ಇದ್ದಾನೆ. ವಿನೋದ್ ಅದಾನಿಯ ಬೀಗ ಅಂದರೆ ಅವರು ವಿನೋದ್ ಅದಾನಿ ಮಗಳನ್ನ ಈ ಜತಿನ್ ಮೆಹ್ತಾ ಅನ್ನೋನ ಮಗನಿಗೆ ಕೊಟ್ಟಿದ್ದಾರೆ. ಅದು ಕುಟುಂಬದ ಸಂಬಂಧ. ಅವನು ಅಂದರೆ ಮೋದಿಗೆ ಭಾಳ ಕ್ಲೋಸ್ ಇದ್ದಂಥ ಪರ್ಸನ್ನು. ಗುಜರಾತ್ ಮಾಡಲಲ್ಲಿ ಇವರೆಲ್ಲ ಇನ್ವಾಲ್ವ್ಡ್. ಇವನು ಡೈಮಂಡ್ ಮರ್ಚೆಂಟು. ಇವನು ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವುಗಳ ದುಡ್ಡನ್ನು 7,000 ಕೋಟಿ ಹಣ ಎತ್ಕೊಂಡು ನಾಪತ್ತೆ ಆದ. ಇದು ಎಲ್ಲೂ ಚರ್ಚೆಗೆ ಬರಲಿಲ್ಲ. ಮೀಡಿಯಾದಲ್ಲಿ ಮಲ್ಯ ಹಿಡ್ಕೊಂಡು ಚರ್ಚಿದ್ರು. ಅವನಿಗೆ ಮಲ್ಯಂದು ಎಷ್ಟು ಚರ್ಚೆ ಆಯಿತು,
ಅದರ ಒಂದು ಸಾಸಿವೆ ಕಾಳಿನಷ್ಟಾದರೂ ಈ ಜತಿನ್ ಮೆಹ್ತಾ ಬಗ್ಗೆ, ಅವನ ವಿನ್ಸಮ್ ಡೈಮಂಡ್ ಕಂಪನಿ ಬಗ್ಗೆ, ಅವನ ಗೌತಮ್ ಅದಾನಿ ಸಂಬಂಧದ ಬಗ್ಗೆ, ಗೌತಮ್ ಅದಾನಿ ಮೋದಿ ಸಂಬಂಧದ ಬಗ್ಗೆ, ಇವನು ಓದಿಗಿದ್ದ ಬಗ್ಗೆ ಎಲ್ಲೂ ಚರ್ಚೆ ಬರಲಿಲ್ಲ. ಮಾನ್ಯ ಜತಿನ್ ಮೆಹ್ತಾ ಇವತ್ತು ಭಾರತದ ಪ್ರಜೆ ಅಲ್ಲ. ಅವನು ಸೈಂಟ್ ಕಿಟ್ಸ್ ಆ್ಯಂಡ್ ನೆವಿಸ್ ಐಲ್ಯಾಂಡ್ ಅಂತ ಒಂದು ಸಣ್ಣದೆಲ್ಲೋ ದ್ವೀಪ ಇದೆ. ಅದರ ಜನಸಂಖ್ಯೆನೇ 6-7 ಲಕ್ಷ. ಸಣ್ಣ ದ್ವೀಪ ಸೈಂಟ್ ಕಿಟ್ಸ್ ಆ್ಯಂಡ್ ನೆವಿಸ್ ಐಲ್ಯಾಂಡ್. ಆ ಸಣ್ಣ ದೇಶದ ಸಿಟಿಜನ್ಶಿಪ್, ಇಂಡಿಯಾದ ಸಿಟಿಜನ್ಶಿಪ್ ಬಿಟ್ಬಿಟ್ಟಿದ್ದಾನೆ. ಆದರೆ ಸಿಟಿಜನ್ಶಿಪ್ ತೊಗೊಂಡಿದ್ದಾನೆ. ಅಲ್ಲಿ ಸಿಟಿಜನ್ಶಿಪ್ ಕೊಡಬೇಕಂದ್ರೆ ಭಾರತ ಸರ್ಕಾರ NOC ಕೊಡಬೇಕು. ನೀವು ಕೊಟ್ಕೊಳ್ಳಿ, ನಮ್ಮ ದೇಶ ಬಿಟ್ಟರು ಪರವಾಗಿಲ್ಲ ಅಂತ ಇವರು NOC, ಮೋದಿಯವರು NOC ಕೊಟ್ಟಿದ್ದಾರೆ ಇವರು ಬಂದ ಮೇಲೆ ಇಲ್ಲಿ 2016ರಲ್ಲಿ. ಈ ಥರದ ನೇಕೆಡ್ ಹಸಿ ಸತ್ಯಗಳೇನಿದ್ದಾವೆ ಬಹಳಷ್ಟಿದ್ದಾವೆ. ಇವನ್ನು ನಾವು ಜನರಿಗೆ ಪಾಪ್ಯುಲರ್ ಶೈಲಿಯಲ್ಲಿ ಬರೆದು ಜನರಿಗೆ ತಿಳಿಸ್ಬೇಕು, ಯಾವ ಥರ ಲೂಟಿ ನಡೀತಾ ಇದೆ ಅನ್ನೋದನ್ನು ನಾವು ಅರ್ಥಪಡಿಸ್ಬೇಕು ಅಂತ ಅನಿಸುತ್ತೆ. ನಾನು ಇನ್ನೊಂದು ನನಗೆ ಪದೇ ಪದೇ ಕಾಡುವಂಥ ಒಂದು ಮುಖ್ಯವಾದ ಪ್ರಶ್ನೆ, ಭಾರತದ ಸಂದರ್ಭವನ್ನು ಮಾರ್ಕ್ಸ್ವಾದಿಗಳು, ನಾನು ಕೂಡ ಆ ಮಾರ್ಕ್ಸ್ವಾದಿಗಳ ಕ್ಯಾಂಪಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ಮೂಲೆಯಲ್ಲಿ ನಾನು ಒಬ್ಬ ಇದ್ದೀನಿ. ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಫೇಲ್ ಆಗಿದ್ದೇನಪ್ಪ ಅಂತಂದರೆ ಭಾರತದ ಸಮಾಜವನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಭಾರತವನ್ನು ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿ ಮಿಸರಬಲಿ ಫೇಲ್ಡ್ ಇವತ್ತು ಕೂಡ. ಯಾಕೆ? ಭಾರತದ ಸಮಾಜದ ವಾಸ್ತವದಲ್ಲಿ ಜಾತಿ ಎನ್ನುವುದು ವರ್ಗವಾಗಿಯೂ ಕೂಡ ಇದೆ. ಅದರಲ್ಲಿ ಎಕ್ಸೆಪ್ಷನ್ಸು ಅವೆಲ್ಲ ಇದ್ದಾವೆ, ಕಾಂಪ್ಲೆಕ್ಸಿಟಿ ಇದೆ ಸಮಾಜದಲ್ಲಿ. ಆದರೆ ಜಾತಿ ವರ್ಗ ಎರಡೂ ಕೂಡ ಇಂಟರ್ಟ್ವೈನ್ ಆಗಿ ಒಂದಕ್ಕೊಂದು ಹೆಣ್ಕೊಂಡು ಕೆಲಸ ಮಾಡ್ತಾ ಇದ್ದಾವೆ. ಸ್ಲಮ್ಮಲ್ಲಿರೋರೆಲ್ಲ ನೀವು ಜಾತಿ ಹುಡುಕಿದ್ರೆ ಎಲ್ಲ ಬೇರೆ ಜಾತಿಯವರು ಇರ್ತಾರೆ. ಸದಾಶಿವನಗರ, ನೀವು ಇಂದಿರಾನಗರ, ಡಲರ್ಸ್ ಕಾಲೋನಿ ಹುಡುಕಿದ್ರೆ ಅಲ್ಲಿ ಜಾತಿಗಳು ಹುಡುಕಿದ್ರೆ ಎಕ್ಸೆಪ್ಷನ್ಸ್ ಇರ್ಬೋದು. ಅಲ್ಲಿ ಯಾರೋ ಒಬ್ಬ ಮಿನಿಸ್ಟರು, ಇಲ್ಲಿ ಒಬ್ಬ ಬ್ಯೂರೋಕ್ರಾಟ್ ಅಥವಾ ಯಾರೋ ಬಿಸ್ನೆಸ್ ಮನ್ನು ಆ ಜಾತಿ ಅಂತ ಬಂದಿರ್ಬೋದು, ಎಕ್ಸೆಪ್ಷನ್ಸ್ ಇರ್ತವೆ. ಆದರೆ ನೀವು ಜನರಲೈಸ್ಡ್ ಕ್ಯಾಟಗರೀಸ್ನ ನಾವು ತೊಗೊಂಡ್ರೆ ಇವತ್ತು ಮ್ಯಾನ್ಯುಯಲ್ ವರ್ಕರ್ನ, ಕನ್ಸ್ಟ್ರಕ್ಷನ್ ಲೇಬರ್ಗಳು ಯಾರೆಲ್ಲ ಕೆಲಸ ಮಾಡ್ತಾರೆ ಜಾತಿಗಳು, ನಾನು ಮನೆ ಕಟ್ಟಿಸ್ತಾ ಇದ್ದೀನಿ ಹಳ್ಳಿಯಲ್ಲಿ, ಯಾರ್ಯಾರು ಜಾತಿಯವರು ಬರ್ತಾ ಇದ್ದಾರೆ ಅಲ್ಲಿ ಕೆಲಸದವರು, ಒಂದು 100 ಜನ ಬಂದೋಗಿದ್ದಾರೆ. ಅವರೆಲ್ಲರೂ ತೀರಾ ಕೆಳ ಜಾತಿಯವರು. ಅದರ ಮೇಸ್ತ್ರಿ ಸ್ವಲ್ಪ ಮೇಲು ಜಾತಿಯವನು, ಇನ್ನೊಬ್ಬ ಯಾವನೋ ವ್ಯಾಪಾರಿ ಕಾಂಟ್ರಾಕ್ಟ್ ಮಾಡೋನು ಒಂದು ಸ್ವಲ್ಪ ಮೇಲೆ. ಹೇಗೆ ಈ ವ್ಯವಸ್ಥೆ, ಭಾರತ ದೇಶದ ವ್ಯವಸ್ಥೆ ಜಾತಿ ಹಾಗೂ ವರ್ಗವಾಗಿಯೂ ಕೂಡ ಇಂಟರ್ಟ್ವೈನ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ, ಅದನ್ನು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದರಲ್ಲಿ ನಾವು ಸುಮಾರು 100 ವರ್ಷಗಳ ಕಾಲ ವಿ ಹ್ಯಾವ್ ಮಿಸರಬಲಿ ಫೇಲ್ಡ್. ಇದು ಭಾಳ ದುರಂತದ ವಿಚಾರ, ನೋವಿನ ವಿಚಾರ. ಇನ್ನೂ ಒಂದೇನಪ್ಪ ಅಂತಂದರೆ, ಇದನ್ನು ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಮಾರ್ಕ್ಸ್ವಾದಿಗಳು, ಮಾರ್ಕ್ಸಿಸ್ಟ್ ಸರ್ಕಲಲ್ಲಿ ಮಾರ್ಕ್ಸಿಸ್ಟ್ ಪಾರ್ಟಿಗಳು, ಕಮ್ಯುನಿಸ್ಟ್ ಪಾರ್ಟಿಗಳು, ನಾವೆಲ್ಲರೂ ಸೇರಿ ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ಅದ್ರ ಮೇಲೆ ಹೇಳಕ್ಕೆ ಶುರು ಮಾಡಿದ್ದೀವಿ. ಹೌದು, ಇದು ತಪ್ಪಾಗಿದೆ, ಕ್ಯಾಸ್ಟ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಡಿಯಾದಲ್ಲಿ. ನಾವು ಆದರೂ ಕೂಡ ಸಂಘಟನೆ ಮಾಡೋ ಕೆಲಸ, ಹೋರಾಟಗಳಲ್ಲಿ ತೊಡಗಿಸ್ಕೊಳ್ಳೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಆದರೂ ಕೂಡ ಭಾರತ ಸಮಾಜದಲ್ಲಿ ಜಾತಿ ಮತ್ತು ವರ್ಗ ಹೇಗೆ ಇಂಟರ್ಟ್ವೈನ್ ಆಗಿದೆ ಅನ್ನೋದನ್ನು ಬಹುಶಃ 1000 ಪುಸ್ತಕ ಬರಬೇಕಿತ್ತು. ಅದನ್ನು ವಿಶ್ಲೇಷಣೆ ಮಾಡಿ, ಮಾರ್ಕ್ಸ್ವಾದಿ ದೃಷ್ಟಿಕೋನದಿಂದಲೇ ವಿಶ್ಲೇಷಣೆ ಮಾಡಿ, ಅಧ್ಯಯನ ಮಾಡಿ, ಅದನ್ನು ಹೇಗೆ ಅಧ್ಯಯನ ಮಾಡಬೇಕು, ಹೇಗೆ ನಮ್ಮ ವೇ ಫಾರ್ವರ್ಡ್ ಏನು, ನಾವೇನು ಮಾಡಬೇಕು ಇದನ್ನು ಬಗೆಹರಿಸಲಿಕ್ಕೆ ಅನ್ನೋದಕ್ಕೆ 100 ಗ್ರಂಥಗಳು, ಕೃತಿಗಳು, ವಿಷಯಗಳು ಬರಬೇಕಿತ್ತು. ಇದು ಹಾದಿ ಬೀದಿಯ ಚರ್ಚೆಯ ವಿಷಯ ಆಗಬೇಕಾಗಿತ್ತು. ಅದು ದುರದೃಷ್ಟ ಏನಪ್ಪ ಅಂತಂದರೆ, ಅಂಬೇಡ್ಕರ್ವಾದ, ಪೆರಿಯಾರ್ವಾದ ಅಂತ ಹೇಳುವಂಥ ಕೆಲವು ಗೆಳೆಯರು, ಅವರು ನಮ್ಮ ಆತ್ಮೀಯರೇ, ಅತ್ಯಂತ ಕಮಿಟ್ಮೆಂಟ್ ಇರೋಂಥವ್ರೆ. ನಾವು ವರ್ಗ ಹೋರಾಟ, ಇನ್ನೊಂದು ಕ್ರಾಂತಿ, ಸಮಾಜವಾದಿ ಕ್ರಾಂತಿ ಅಂತ ಹೇಳ್ಕೊಂಡು ಒಂದಷ್ಟು ಜನ ನಾವು ಬೇರೆ ಬೇರೆ ಕ್ಯಾಂಪ್ಗಳಾಗಿ ನಾವು ಹೊಡೆದಾಡಿಕೊಂಡು ವಾದ ವಿವಾದ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ. ಇದರ ಬೆನಿಫಿಟ್ನ ಯಾರು ರೂಲರ್ಸ್ ಇದ್ದಾರೆ ಅವ್ರು ಪಡ್ಕೋತಾ ಇದ್ದಾರೆ. ಸೊ ಇದು ಬಹಳ ಮಹತ್ವದ, ತುಂಬ ಪ್ಯಾರಮೌಂಟ್ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಕ್ವಶ್ಚನ್ ಭಾರತ ಸಮಾಜದಲ್ಲಿ. ಇದ್ರ ಬಗ್ಗೆ ಅಧ್ಯಯನಗಳಾಗಬೇಕು. ಇದನ್ನು ಇಲ್ಲಿರ್ತಕ್ಕಂಥ, ಈ ಸಭೆಯಲ್ಲಿ ಇರ್ತಕ್ಕಂಥವ್ರು, ಇದರ ಆಚೆಗಿರ್ತಕ್ಕಂಥ ಎಷ್ಟೋ ಜನ ಚಿಂತಕರು, ಹೋರಾಟಗಾರರು ಕೈಗೆತ್ಕೋಬೇಕು. ಇಂಥ ವಿಚಾರಗಳನ್ನು ನಮಗೆ ಮನವರಿಕೆ ಮಾಡ್ಕೊಳ್ಬೇಕು ಸಮಾಜಕ್ಕೆ ಅಂತ ನನಗೆ ಭಾಳ ಮುಖ್ಯವಾಗಿ ಅನಿಸುತ್ತೆ. ಇನ್ನೊಂದು ಪ್ರಶ್ನೆ, ಸುಮ್ಮನೆ ಪ್ರಾಕ್ಟಿಕಲ್ ಆದಂಥ ನನ್ನ ತಲೆಗೆ ಬರುವಂಥ ಪ್ರಶ್ನೆಗಳನ್ನ ಹೇಳ್ತೀನಿ. ಹೌಎವರ್ ದ ಪಾಯಿಂಟ್ ಈಸ್ ಟು ಚೇಂಜ್ ಇಟ್ ಅಂತ ಮಾರ್ಕ್ಸು ಹೇಳಿದಾಗ ಆ ಕಾರಣಕ್ಕೋಸ್ಕರ, ಮತ್ತು ಪದ್ಮಶ್ರೀ ಅವರು ಹೇಳಿದ್ರು, ಮಂಜುನಾಥ್ ಅವರು ಹೇಳಿದ್ರು, ಸರಳವಾಗಿ ಜನರಿಗೆ ಮನದಟ್ಟು ಮಾಡುವಂಥದ್ದು ಏನಿದೆಯಲ್ಲ, ಜನಪರವಾದ ವಿಚಾರಗಳನ್ನು ಜನಪ್ರಿಯವಾಗಿ ಅದನ್ನು ಮುಟ್ಟಿಸಿ ಜನರನ್ನು ಜನಜನಿತಗೊಳಿಸೋದು ಅಂತ ಪದ್ಮಶ್ರೀ ಭಾಳ ಚೆನ್ನಾಗಿ ಹೇಳಿದ್ರು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನದೊಂದು ಪ್ರಶ್ನೆ. ಈಗ ನಾವು ಕ್ಯಾಪಿಟಲ್ಲು, ಲೇಬರ್ ರಿಲೇಷನ್ನು, ಸರ್ಪ್ಲಸ್ ಲೇಬರು, ಎಕ್ಸ್ಪ್ಲಾಯಿಟೇಷನ್ ಆಫ್ ಲೇಬರ್, ಶಿವಸುಂದರ್ ಅದೆಲ್ಲ ಪಂಡಿತರು ಅದೆಲ್ಲ ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ನನಗೆ ಇನ್ನೊಂದು ಪ್ರಶ್ನೆ ಇದೆ. ನಾನು ಲೇಮ್ಯಾನ್ ಥರದ ಪ್ರಶ್ನೆಗಳನ್ನು
ತಲೆಗೆ ಬರೋದೇ ಅಂಥದ್ದು, ನನಗೆ ಪಂಡಿತರ ಪ್ರಶ್ನೆಗಳು ಬರಲ್ಲ. ಈಗ ನಮ್ಮ ಮನೆ ಕಟ್ಟೋ ಕೆಲಸದಲ್ಲಿ ಯಾದಗಿರಿಯವನೊಬ್ಬ ಲೇಬರ್ ಇದ್ದಾನೆ, ಗಾರೆ ಕೆಲಸ ಮಾಡ್ತಾನೆ, ಅಪ್ಪಣ್ಣ ಅಂತ. ಅವನಿಗೆ 1200 ರೂಪಾಯಿ ದಿನಕ್ಕೆ ಕೂಲಿ. 1200 ರೂಪಾಯಿ ದಿನಕ್ಕೆ ಕೂಲಿ. ಅದರಲ್ಲೂ ಅವ್ನಿಗೆ ಶ್ರಮಕ್ಕದು ತಕ್ಕದ ಬೆಲೆ ಎಲ್ಲ ಅದು ನಮಗೆಲ್ಲ ಗೊತ್ತಿದೆ, ಅದೆಲ್ಲ ಸರಿ. ಅವನು ಮೇಸ್ತ್ರಿ ಒಬ್ಬ ಇದ್ದಾನೆ, ಅವನ ದುಡ್ಡು ಮೇಸ್ತ್ರಿ ಒಂದು ಸ್ವಲ್ಪ ಹೊಡ್ಕೋತಾನೆ, ಅದೆಲ್ಲ ಆಯಿತು. ಅದರಲ್ಲಿ ನಾನು ಕೂಡ ಮನೆ ಕಟ್ಟಿಸ್ತಾ ಇರೋ, ನಾನು ಕೂಡ ಪಾಲ್ದಾರ ಇರ್ಬೋದು. ಥಿಯರಿಟಿಕಲಿ ಹೌದು, ಪ್ರಾಕ್ಟಿಕಲಿ ಹೆಂಗೆ ನನಗೆ ಗೊತ್ತಿಲ್ಲ. ಎನಿವೆ 1200 ರೂಪಾಯಿ ತೊಗೊಳ್ಳೋಂಥ ಗಾರೆ ಅಪ್ಪಣ್ಣ ಆ 1200 ರೂಪಾಯಿನ ಹೇಗೆ ವ್ಯಯ ಮಾಡ್ತಾನೆ, ಆ ಹಣ ಎಲ್ಲಿಗೆ ಹೋಗಿ ಸೇರುತ್ತೆ? ಫೈನಲಿ 1200 ರೂಪಾಯಿ ಎಲ್ಲಿಗೆ ಹೋಗಿ ಸೇರುತ್ತೆ? ಯಾರ ಬಾಯಿಗೆ ಸೇರುತ್ತೆ? ಯಾರ ಲಾಭವಾಗಿ ಪರಿವರ್ತನೆ ಆಗುತ್ತೆ? ಇದು ದ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ನು ಅವನಿಗೆ ಎಕ್ಸ್ಪ್ಲಾಯ್ಟೇಷನ್ ಆಗೋದ್ರಿಂದ, ಪ್ರಾಸೆಸ್ ಆಫ್ ಲೇಬರ್ ಪ್ರೊಡಕ್ಷನ್ ಅದರಲ್ಲಾಗೋವಂಥ ಒಂದು ಎಕ್ಸ್ಪ್ಲಾಯ್ಟೇಷನ್ನು. ನಂತರದ ಇವತ್ತಿನ ಕಾಂಪ್ಲೆಕ್ಸ್ ಸಿಚುವೇಷನ್ನಲ್ಲಿ 1200 ರೂಪಾಯಿ ಅಪ್ಪಣ್ಣಂದು ಹೇಗೆ ಖರ್ಚಾಗುತ್ತೆ? ನಾನು ಸುಮ್ಮನೆ ನನಗೆ ಅನಿಸಿದ್ದು ನಾನು ಹೇಳ್ಬಿಡ್ತೀನಿ. ಈಗ ಅವನಿಗೆ ಜ್ವರ ಬಂತು, ಪಾಪ ಹುಷಾರಿರಲಿಲ್ಲ ಮೊನ್ನೆ, ಹೌದಾ? ಅವನು ಟ್ಯಾಬ್ಲೆಟ್ಸು ಅವೆಲ್ಲ ಡಾಕ್ಟ್ರ್ ಎಷ್ಟು ದಬ್ಬರು ಕೊಟ್ಟಿದ್ರು, ಅದೆಲ್ಲ ತೊಗೊಂಡು ಇಟ್ಕೊಂಡೆ. ಸರ್ 1000 ರೂಪಾಯಿ ಆಯಿತು ಸರ್ ಮಾತ್ರೆಗಳೆಲ್ಲ ಸೇರಿ, 980 ಅದಷ್ಟು ತೋರಿಸ್ದೆ. ಅದರಲ್ಲಿ ಮಾತ್ರೆಗಳ ಆ್ಯಕ್ಚುಯಲ್ ಬೆಲೆ ನನಗಿರೋ ನಾಲೆಡ್ಜ್ ಪ್ರಕಾರ, ನಾನು ಅದನ್ನು ಗಮನಿಸ್ತಾ ಬಂದಿದ್ದೀನಿ, 50 ರೂಪಾಯಿ ಇರ್ಬೋದು ಮ್ಯಾಕ್ಸಿಮಮ್. ಅದರ ಪ್ರೊಡಕ್ಷನ್ ಕಾಸ್ಟ್, ಅವ್ರು ಲೇಬರ್ ಕೊಟ್ಟಿದ್ದು, ಅವ್ನ ಕಂಪ್ನಿಯವನ್ನ ಅದನ್ನ ಮಾರ್ಕೆಟ್ಗೆ ಹಾಕೋನಲ್ಲ, 50 ರೂಪಾಯಿ ಇರ್ಬೋದು. ಡಾಕ್ಟ್ರ್ ಇಲ್ಲಿದ್ದಾರೆ, ಸಾರಿ ಇನ್ನೂ ಕಡಿಮೆ ಇರುತ್ತೆ ಅಂತ ಡಾಕ್ಟ್ರ್ ಎಂಡಾರ್ಸ್ ಮಾಡಿದ್ರು. ನನಗೀಗ ಸಮಾಧಾನ. 980 ರೂಪಾಯಿ ಔಷಧಿ ಕೊಟ್ಟಿದ್ದಾನೆ. ಅದರ ಬೆಲೆ ನಾವೆಲ್ಲರೂ ಕೊಡ್ತಾಯಿದ್ದೀವಿ. ಅದರ ಬೆಲೆ 50 ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಇರ್ಬೋದು. ಏನು ನಡೀತಾ ಇದೆ ಇವತ್ತು? ಜನರು ಖರ್ಚು ಮಾಡ್ತಾ ಇರೋ ಹಣದಲ್ಲಿ ಹೆಲ್ತ್ ಖರ್ಚು ಮಾಡ್ತಾ ಇರೋದಿಲ್ಲ. ಊಟ ಬಟ್ಟೆ ಬಿಟ್ಟರೆ ನೆಕ್ಸ್ಟ್ ಹೆಲ್ತ್ ಖರ್ಚು ಮಾಡ್ತಿರೋದೇ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದೆ. ಹೆಲ್ತ್ ಇಂಡಸ್ಟ್ರಿ ಎನ್ನುವುದು ಲೆಕ್ಕಬುಕ್ಕಿಲ್ದಂಗೆ ಬೆಳೀತಾ ಇದೆ. ಅದರಲ್ಲಿ ಮೊನೋಪಲೈಸೇಷನ್ ಪ್ರಾಸೆಸ್ಸು ಶುರುವಾಗ್ತಾ ಇದೆ. ನಾನು ಆ ಡೀಟೇಲ್ಸ್ಗೆ ಹೋಗೋದಿಲ್ಲ. ಸಣ್ಣ ಪುಟ್ಟ ಕೋಳಿ ಅಂಗಡಿ, ಗೂಡಂಗಡಿ ಥರ ಇದ್ದಂತಹ ನರ್ಸಿಂಗ್ ಹೋಮ್ಗಳಿಗೆಲ್ಲ ಸೂಪರ್ ಸ್ಟಾರ್ ಸ್ಪೆಷಾಲಿಟಿ ಅಂತ ಬೋರ್ಡ್ ಹಾಕ್ತಿದ್ದಾರೆ. ಯಾವ್ಯಾವ ಅರ್ಥ ಆಗದಿರೋ ಭಾಷೆಯ ಬೋರ್ಡ್ ಹಾಕಿದ್ದಾರೆ. ಚೈನ್ ಆಫ್ ಹಾಸ್ಪಿಟಲ್ಸ್ 106 ಕೋಟಿ ದುಡ್ಡಿರೋರು ಈ ನರ್ಸಿಂಗ್ ಹೋಮ್ಗಳನ್ನ ಟೇಕ್ ಓವರ್ ಮಾಡಿಕೊಂಡು ಒಂದು ಚೈನ್ ಮಾಡಿಕೊಂಡು ಅದೇ ಒಂದು ದಂಧೆ. ಬೆಂಗಳೂರು ತುಂಬ ಇವಾಗ ಹಳೆ ನರ್ಸಿಂಗ್ ಹೋಮ್ಗಳು ಸಿಗೋದಿಲ್ಲ. ಇವೆಲ್ಲ ಹೊಸ ಚೈನು, ದೊಡ್ಡ ದೊಡ್ಡ 106 ಕೋಟಿ ಬಂಡವಾಳದ ವ್ಯವಹಾರ. ಡಾಕ್ಟ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಂದರೆ ಮೊನೊಪೊಲಿ ಅನ್ನೋದೇನಿದೆ ಅದು ಬೇರೆ 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 ಕ್ಷೇತ್ರಕ್ಕೆ ವ್ಯಾಪಿಸ್ತಾ ಇದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸೊ ಹೀಗಾಗಿ ಅಪ್ಪಣ್ಣನ 1200 ರೂಪಾಯಿ ಎಲ್ಲೆಲ್ಲಿ ಹೋಗ್ತಾ ಇದೆ? ಅವನು ತಗೊಳ್ಳೋಂಥ ವಸ್ತುಗಳಿಗೆ ಆ್ಯಕ್ಚುಲಿ ಬೆಲೆ ಏನು? ಅವ್ನು ಎಷ್ಟು ಬೆಲೆಯನ್ನು ಕೊಡ್ತಾ ಇದ್ದಾನೆ? ಅವನು ಹಾಕೋ ಪೆಟ್ರೋಲ್, ಗಾಡಿ ಬರ್ತಾನೆ, ಗಾಡೀಲಿ ಹಾಕೋ ಪೆಟ್ರೋಲ್ನ ಅದರ ಪ್ರಮಾಣದ ಸರ್ಕಾರದ ಲೂಟಿ more than 50%. ಟ್ಯಾಕ್ಸ್ ಆ್ಯಂಡ್ ಅದರ್ಸ್ more than 50% ಟ್ಯಾಕ್ಸ್ನಲ್ಲಿ ಹೋಗುತ್ತೆ. ಒಂದು ದಿವಸಕ್ಕೆ 1 ಲೀಟ್ರ್ ಪೆಟ್ರೋಲ್ ಹಾಕ್ತಾನೆ. ಅವ್ರ ಮಕ್ಕಳಿಗೆ ಊಟ ತಿಂಡಿ, ಬಾಡಿಗೆ, ಮನೆ ಬಾಡಿಗೆ ಎಲ್ಲ ಸೇರಿ ಈ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಏನಿದೆ, ಇದು ಕೂಡ ನಮಗೆ ಇವತ್ತು ಬಹಳ ಬಹಳ ಮುಖ್ಯವಾದ ವಿಚಾರ. ಮಾರ್ಕ್ಸು ಲೆನಿನ್ ಹೇಳಿದ ಕಾಲದಿಂದ 100 ವರ್ಷ ನಾವು ದಾಟಿ ಬಂದಿದ್ದೇವೆ. ಮಾರ್ಕ್ಸ್ ಕಾಲದಿಂದ 150 ವರ್ಷ ಬಂದಿದ್ದೀವಿ. ಲೆನಿನ್ ಕಾಲದಿಂದ 110-120 ವರ್ಷ. ಲೆನಿನ್ ಅವರು ಸಾಮ್ರಾಜ್ಯಶಾಹಿ, ಇದು ಬಂಡವಾಳಶಾಹಿ ಅತ್ಯುನ್ನತ ಘಟ್ಟ, ಇದಾದಮೇಲೆ ಇದು ಕೊಲಾಪ್ಸ್ ಆಗುತ್ತೆ ಅನ್ನೋ ಥರದಲ್ಲೆಲ್ಲ ಥೀಸಿಸ್ ಪ್ರೆಸೆಂಟ್ ಮಾಡಿ ಇದನ್ನು ಮಾರಿಬಾಂಡ್ ಕ್ಯಾಪಿಟಲಿಸಮ್ ಅಂತ ಕರೆದು, ಮರಣಶೈಲಿರ್ತಕ್ಕಂಥ ಕ್ಯಾಪಿಟಲಿಸಮ್ ಇದು. ಮರಣಶೈಲಿದೆ, ಇದು ಸಾಯುತ್ತೆ, ಇದು ಮರಣಶೈಲಿದೆ, ಸಾಯ್ಬೇಕಲ್ಲ ಅಂತ ಅವರೆಲ್ಲ ವಿಶ್ಲೇಷಣೆಗಳನ್ನು ಮಾಡಿ 100 ವರ್ಷ, ಒಂದು ಶತಮಾನ ಆಗಿದೆ. ಬಹುಶಃ 1906ರಲ್ಲಿ ಥೀಸಿಸ್ ಬರೆದ್ರು ಅಂತ ಅನಿಸುತ್ತೆ. 100 ವರ್ಷ ಮರಣಶೈಲಿ ಇಲ್ಲ, ಅದು ಟಾನಿಕ್ ತೊಗೊಂಡಿದೆ, ಅದು ಪವರ್ಫುಲ್ ಆಗಿದೆ, ಅದಿನ್ನೂ ಥ್ರೈವಿಂಗ್ ಆಗಿದೆ. ವೆರಾಸ್ ಕಾರ್ಮಿಕರ ಹೋರಾಟ, ಬೇರೆ ಹೋರಾಟಗಳು ನಾವು ಇನ್ನೂ ಛಿದ್ರ ಆಗ್ತಾಯಿದ್ದೀವಿ, ನಾವು ಡಿಸಿಂಟಿಗ್ರೇಟ್ ಆಗ್ತೀವಿ, ವೀಕ್ ಆಗ್ತಾಯಿದ್ದೀವಿ. ಈ ಫೆನಾಮಿನ ಏನು? ಇದು ಯಾಕೆ? ಇದನ್ನು ನಾವು ಬಹಳ ಬಹಳ ಗಂಭೀರವಾಗಿ, ಇಂಥ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಮಾರ್ಕ್ಸ್ವಾದಿಗಳ ಮುಂದೆ, ಕಮ್ಯುನಿಸ್ಟರ ಮುಂದೆ. ನಾವು ಇಂಥ ಪ್ರಶ್ನೆಗಳನ್ನು ನಾವು ಮುಂದೆ ಹಾಕ್ಕೊಂಡು ನಾವು ಪುಸ್ತಕದಲ್ಲಿ ಎಲ್ಲದನ್ನೂ ಉತ್ತರ ಹುಡ್ಕೋಕ್ಕಾಗೋದಿಲ್ಲ. ನಮ್ಮ ಕೆಲವು ಸ್ನೇಹಿತರು, ನಾನು ಅವ್ರ ಬಗ್ಗೆ, ಅವರ ಅಧ್ಯಯನಶೀಲತೆ, ಓದಿನ ಬಗ್ಗೆ ನನಗೊಂದೊಂದು ಸರಿ ಹೊಟ್ಟೆ ಕಿಚ್ಚು ಅನಿಸುತ್ತೆ. ಸಿಕ್ಕಾಪಟ್ಟೆ ಓದ್ತಾರೆ, ಹೌದಾ? ಓದ್ತಾರೆ ಅಂದರೆ ನಾನ್ ಸ್ಟಾಪ್ ಓದ್ತಾರೆ. ವಾರಕ್ಕೆ 1-2 ಪುಸ್ತಕ ಓದಾಕಿರ್ತಾರೆ. ನಾನು 3 ತಿಂಗಳಾದರೂ ಒಂದು ಪುಸ್ತಕ ಓದಿರಲ್ಲ. ನನಗೆ ಓದೋದು ಸ್ಲೋ. ಅರೇ ಏನಪ್ಪ ಇಷ್ಟು ಓದ್ತಾರೆ ಅಂತ ನನಗನ್ಸುತ್ತೆ.
ಅವರು ಅದೆಲ್ಲ ಸುಮಾರು ಕೋಟ್ ಮಾಡ್ತಾ ಇರ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಅದೆಲ್ಲ ಪ್ರಶ್ನೆ ಏನಪ್ಪ ಅಂತಂದರೆ ಅದು ಬಹಳ ಮುಖ್ಯ. ಥಿಯರಿ ಅನ್ನೋದು ಕೂಡ ನಮಗೆ ಭಾಳ ಇಂಪಾರ್ಟೆಂಟ್. ಆದರೆ ನಮ್ಮ ಕಣ್ಣೆದುರುಗಡೆ ಇರತಕ್ಕಂತಹ ವಾಸ್ತವಗಳ ಬಗ್ಗೆ ಪ್ರಶ್ನೆಗಳನ್ನು ಹಾಕ್ಕೊಂಡು ಉತ್ತರಗಳನ್ನು ಹುಡುಕಬೇಕಾಗಿರೋದು ಮಾರ್ಕ್ಸ್ವಾದದ ಮೂಲಭೂತ ಕರ್ತವ್ಯ. ಮಾರ್ಕ್ಸಿಸಮ್ ಇಸ್ ನಾಟ್ ಎ ಡಾಗ್ಮಾ, ಇಟ್ ಈಸ್ ಗೈಡ್ ಟು ಆ್ಯಕ್ಷನ್ ಅಂತ ಹೇಳಿ ಲೆನಿನ್ 106 ಸರಿ ಹೇಳಿದ್ದಾನೆ. ಆ ದೇಶದಲ್ಲಿ ಕ್ರಾಂತಿ ಮಾಡೋ ಸಂದರ್ಭದಲ್ಲಿ ಮಾರ್ಕ್ಸ್ವಾದ ಪುಸ್ತಕದ ಓದು ಇದಕ್ಕೋಸ್ಕರ ಅಲ್ಲ, ಇಟ್ ಈಸ್ ಎ ಗೈಡ್ ಟು ಆ್ಯಕ್ಷನ್. ನೀನು ಹೆಂಗೆ ಕೆಲಸ ಮಾಡಬೇಕಪ್ಪ, ನಿನ್ನ ಕ್ರಿಯೆ ಏನು, ನಿನ್ನ ಹೋರಾಟ ಏನು, ಅದು ದಿಕ್ಕು ದೆಸೆ ಏನು ಅಂತ ತೀರ್ಮಾನ ಮಾಡುವಂಥದ್ದು ಮಾರ್ಕ್ಸ್ವಾದ. ಅದ್ರ ಕಡೆ ಗಮನ ಕೊಡುವಂಥ ಪದೇ ಪದೇ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ನಮ್ಮ ಮುಂದಿನ ಸವಾಲುಗಳನ್ನು, ನಮ್ಮ ಮುಂದಿನ ಹೋರಾಟಗಳನ್ನು, ನಮ್ಮ ಮುಂದೆ ಇರತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಒಡಕುಗಳನ್ನು, ಇವುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಮಾರ್ಕ್ಸ್ವಾದಿ ಟೂಲ್ನ ಬಳಸಬೇಕು. ನಾವೆಲ್ಲರೂ ಸೀರಿಯಸ್ ಆಗಿ ಅಧ್ಯಯನಶೀಲರಾಗಬೇಕು. ನೀವೆಲ್ಲರೂ ಕೂಡ ಇಷ್ಟೊತ್ತು ಕೂಡ ತಾಳ್ಮೆಯಿಂದ, ನನಗೆ ನಿರಾಶೆ ಮಾಡದೆ ನೀವೆಲ್ಲರೂ ಈ ಸಭೆಯಲ್ಲಿ ಕೂತಿದ್ದೀರಿ. ಹಾಗಾಗಿ ನಾವೆಲ್ಲರೂ ಸೇರಿ ನಾವು ಈ ಹೋರಾಟವನ್ನು ಮುಂದುವರಿಸೋಣ, ಅಧ್ಯಯನ ಮಾಡೋಣ. ಹೋರಾಟದಲ್ಲಿ ಯಶಸ್ಸು ನಮ್ಮದಿದೆ. ವಿಶ್ವ ಕಾರ್ಮಿಕರೇ ಒಂದಾಗಿ ಅಂತ ಹೇಳಿ ತುಂಬ ವರ್ಷಗಳಾಗಿದೆ. ಏನೇನೋ ಕಾರಣಕ್ಕೋಸ್ಕರ ಕಾರ್ಮಿಕರು ಬೇರೆ ಬೇರೆ ರೀತಿಯಲ್ಲಿ ಒಂದಾಗುವ ಎಲ್ಲ ಲಕ್ಷಣಗಳನ್ನು ಈ ಪುಸ್ತಕದಲ್ಲೂ ಅದನ್ನು ರೆಫರ್ ಮಾಡಿದ್ದಾರೆ. ಅಂಥ ಲಕ್ಷಣಗಳನ್ನ ತೋರಿಸ್ತಾ ಇದ್ದಾರೆ. ನಾವು ಇದನ್ನು ಮಾಡೋಣ. ನಾನು ಒಂದೇ ಒಂದು ಮತ್ತು ಶಾಕಿಂಗ್ ಆದಂಥ ಒಂದು ಇನ್ಫಾರ್ಮೇಷನ್ನ, ಮುಚ್ಚಿ ಹಾಕಿರತಕ್ಕಂಥ ಇನ್ಫಾರ್ಮೇಷನ್ನು, ನಾವು ಬಹಿರಂಗವಾಗಿ ಹೇಳಬೇಕಾಗಿರೋ ಇನ್ಫಾರ್ಮೇಷನ್ನ ನಾನು ನಿಮಗೆ ಹೇಳ್ತೀನಿ. ಒಂದು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನಾನು ನೋಟ್ ಮಾಡ್ಕೊಂಡಿದ್ದೆ. ಈ ಜೆಟ್ ಏರ್ವೇಸ್ ಅನ್ನೋದನ್ನು ನೀವೆಲ್ಲರೂ ಕೇಳಿದ್ರಿ. ಜೆಟ್ ಏರ್ವೇಸ್ ಅಂತ ಈ ಥರದ್ದು 106 ಕಥೆಗಳಿದ್ದಾವೆ. ಈ ವ್ಯವಸ್ಥೆಯ ಕಠೋರ ಕ್ರೂರವಾದಂಥ ಅಗ್ಲಿ ಫಾರ್ಮ್ಸ್ ಏನಿದೆ, ಡೆವಲಪ್ಮೆಂಟ್ನ ಅಗ್ಲಿ ಫಾರ್ಮ್ಸಲ್ಲಿ ಈ ಜೆಟ್ ಏರ್ವೇಸ್ ಕತೆ ಕೂಡ ಒಂದು. ಈ ಜೆಟ್ ಏರ್ವೇಸ್ಸು ಅನ್ನುವುದರ ಮಾಲೀಕ ನರೇಶ್ ಅಗರ್ವಾಲ್ ಅಂತ ಇದ್ದ. ಈ ನರೇಶ್ ಅಗರ್ವಾಲ್ ಅನ್ನೋನು ತನ್ನ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಅವನು ಬಿಹಾರದವನವನು. ಅವನ ಹಳ್ಳಿಯಿಂದ ಅವನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. 4-5 ಕಿಲೋಮೀಟ್ರ್ ದೂರ ಇತ್ತು ಹಳ್ಳೀಲಿ. ಬೇರೆ ಹುಡುಗರೆಲ್ಲ ಸೈಕಲಲ್ಲಿ ಹೋಗ್ತಾಯಿದ್ರು. ಇವನು ಅವ್ರ ಅಪ್ಪನಿಗೆ ನನಗೊಂದು ಸೈಕಲ್ ಕೊಡಿಸಿ ಅಂತ ದುಂಬಾಲು ಬಿದ್ದ. ಅದು ನಾನು ಬರ್ಕೊಂಡಿದ್ದಾನೆ. ದುಂಬಾಲು ಬಿದ್ದ. ಆದರೆ ಅವ್ರ ಅಪ್ಪ ಏಟ್ ಕೊಟ್ಟ ಇವನಿಗೆ. ದುಡ್ಡೆಲ್ಲೈತೆ ಸೈಕಲ್ ಕೊಡಿಸೋಕ್ಕೆ. ಅವ್ರು ದುಡ್ಡಿರೋರು ಯಾರೋ ಸೈಕಲಲ್ಲಿ ಹೋಗ್ತಾರೆ, ಹೋಗಂತ ತಲೆ ಮೇಲೆ ಏಟ್ ಕೊಟ್ಟ. ಇಂಥ ನರೇಶ್ ಅಗರ್ವಾಲ್ ಇವತ್ತು ಭಾರತದ 2ನೇ ಅತಿ ದೊಡ್ಡ ಏರ್ಲೈನ್ಸ್ ಕಂಪನಿಯ ಮಾಲೀಕನಾಗಿದ್ದೇನೆ ಅಂತ ಅವನು ಹೇಳ್ಕೊಂಡಿದ್ದಾನೆ. ಹೌಕಮ್. ಅದಾದಮೇಲೆ ಅವನು ಸ್ಕ್ರ್ಯಾಪ್ ಒಬ್ಬೊಬ್ಬರದ ಕಥೆಗಳು ಹಿಂಗೆ ಇದೆ. ನಾನು ಎಕ್ಸಾಗ್ರೇಟ್ ಮಾಡಿ ಹೇಳ್ತಾ ಇಲ್ಲ. ಈಚ್ ಆ್ಯಂಡ್ ಎವರಿ ಬಿಗ್ ಕಾರ್ಪೊರೇಟ್ ಸ್ಟೋರೀಸ್ ಲೈಕ್ ದಿಸ್. ನನಗೆ ಯಾವ ಅನುಮಾನ ಇಲ್ಲ. ಸೊ ಆ ಥರ ಅವನು ಹೇಳ್ಕೊಂಡಿದ್ದ. ಅವನು ಅದಾದಮೇಲೆ ಸ್ವಲ್ಪ ಕಾಲ 80sಲ್ಲಿ 1986-87 ಅವನು ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡ್ತಾಯಿದ್ದ. ಅಂದರೆ ಹಳೆಯ ಕಬ್ಬಣ, ಪಾತ್ರೆ, ಸಾಮಾನು ಅದನ್ನು ಮಾರ್ತಾಯಿದ್ದ. ಅದನ್ನು ಮಾರುವಂಥ ಸಂದರ್ಭದಲ್ಲಿ ಅವ್ನಿಗೆ 20 ಲಕ್ಷ ಅವನಿಗೆ ಲೋನ್ ಬೇಕಾಯಿತು. ಬಿಸ್ನೆಸ್ ಯಾವುದೋ ಇಲ್ಲ ಒಂದು ಕಡೆ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಬಿಡ್ತು. ಅವ್ನಿಗೆ 20 ಲಕ್ಷ ದುಡ್ಡು ಬೇಕಾಯಿತು. 20 ಲಕ್ಷ ಇರಲಿಲ್ಲ. ಅದೆಲ್ಲ ಅವನು ಹೇಳಿರೋ ರೆಕಾರ್ಡ್ಸ್ ಅದು. 20 ಲಕ್ಷ ಹಣ ಬೇಕಾದಾಗ ಅವನು ನಮ್ಮ ಮಣಿಪಾಲ ಫೈನಾನ್ಷಿಯಲ್ ಸೆಂಟ್ರ್, ನಮ್ಮ ಕರ್ನಾಟಕದ ಮಣಿಪಾಲಕ್ಕೆ ಬಂದ. ಇಲ್ಲಿ ಸುತ್ತಾಡ್ದ ಬ್ಯಾಂಕ್ನವ್ರ ಹತ್ರ ಅವ್ರು ಕೊಡಲಿಲ್ಲ. ಕೊನೆಯಲ್ಲಿ ಅವನಿಗೇನು 20 ಲಕ್ಷ ಹಾಕಿದ್ರೆ ಎಷ್ಟೋ ಕೋಟಿ ಮಾಡ್ತಾನೆ ಅನ್ನೋದು ಅವನು ಕನ್ವಿನ್ಸ್ ಆದಂಥ ಒಬ್ಬ ಮ್ಯಾನೇಜರು ಇವನು ಧೈರ್ಯ ಮಾಡಿ ಅವನ ಸ್ವಂತ ಶಕ್ತಿ ಮೇಲೆ ಇವನಿಗೆ 20 ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿಕೊಟ್ಟ. ನನ್ನ ಉದ್ಧಾರ ಮಾಡಿದವನೇ ಮ್ಯಾನೇಜರ್ ಅಂತ ಅವ್ನು ಬರ್ಕೊಂಡಿದ್ದಾನೆ, ನರೇಶ್ ಅಗರ್ವಾಲ್. ಆ 20 ಲಕ್ಷದಿಂದ ಕೆಲವು ಕೋಟಿ ಮಾಡ್ದೆ. ಹಂಗೆ ಒಂದು ಜರ್ನಿ ನಡೀತು. ಯಾವುದೋ ಸರ್ಕಾರದ ಸ್ಕ್ರ್ಯಾಪ್ಗಳಿದಾವಲ್ಲ, ಮಿಷಿನ್ಗಳ ಸ್ಕ್ರ್ಯಾಪ್ ಅಂತ ತೊಗೊಂಬಂದ, ಮಿಷಿನ್ಗಳು ಮಾರ್ಕೊಂಡ. ಅದೆಲ್ಲ ದೊಡ್ಡ ಕತೆ. ಆ ನರೇಶ್ ಅಗರ್ವಾಲು ಏರ್ಲೈನ್ಸ್ಗೆ ಬಂದದ್ದು ಹೇಗೆ? 2ನೇ ಅತಿ ದೊಡ್ಡ ಏರ್ಲೈನ್ಸ್. ಒಂದು CBIಯಿಂದ ಒಂದು ತನಿಖೆ ಶುರುವಾಯಿತು. ಅಂಡರ್ವರ್ಲ್ಡು ಮತ್ತು ದಾವೂದ್ ಇಬ್ರಾಹಿಂನ ಮಟ್ಟ ಹಾಕಬೇಕು. ಬಾಂಬೆ ಬ್ಲಾಸ್ಟ್ ಆದ ನಂತರದಲ್ಲಿ ದಾವೂದ್ ಇಬ್ರಾಹಿಂ ಗ್ಯಾಂಗ್ನ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಆಯಿತು. ಅವ್ರ ಫೈನಾನ್ಷಿಯಲ್ ರಿಸೋರ್ಸ್ ಎಲ್ಲ ಜಾಸ್ತಿ ಆಗಿದೆ. ಅದನ್ನೆಲ್ಲ ಮಟ್ಟ ಹಾಕಬೇಕು ಅಂತ ಹೇಳಿ ಒಂದು ಶುರುವಾಯಿತು, ತನಿಖೆ ಶುರುವಾಯಿತು. ಒಂದು ಸೀರಿಯಸ್ ಟೀಮ್ ಅದರಲ್ಲಿ ಕೆಲಸ ಮಾಡ್ತು. ಆವಾಗ ಅರ್ಥ ಆಗಿದ್ದೇನಪ್ಪ ಅಂದರೆ ಆ ಟೀಮ್ನಲ್ಲಿದ್ದ ಆಫೀಸರ್ಸ್ಗೆ ಜೆಟ್ ಏರ್ವೇಸ್ ಅಂತ ಏನಿದೆ, ಈ ಜೆಟ್ ಏರ್ವೇಸ್ನ ಆ್ಯಕ್ಚುಯಲ್ ಮಾಲೀಕ ದಾವೂದ್ ಇಬ್ರಾಹಿಂ ಅಂತ ಅರ್ಥ ಆಯಿತು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಜೆಟ್ ಏರ್ವೇಸ್ನ ಮಾಲೀಕ ದಾವೂದ್ ಇಬ್ರಾಹಿಂ, ಅವನ ಪ್ರಾಕ್ಸಿ ಇವನು.
ಆ ಹಣವನ್ನು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಹೂಡಿ ಇದು ದೊಡ್ಡ ಏರ್ಲೈನ್ ಸಂಸ್ಥೆ ಕಟ್ಟಿದ್ದಾನೆ ಅಂತೇಳಿ ಅವ್ರಿಗೆ ಅರ್ಥ ಆಯಿತು. ಅವರೆಲ್ಲ ಡಾಕ್ಯುಮೆಂಟ್ಸ್ ಬಿಲ್ಡಪ್ ಮಾಡಿದ್ರು, ಫೈಲ್ ಬಿಲ್ಡಪ್ ಮಾಡಿದ್ರು. ವಾಜಪೇಯಿ ಗೌರ್ಮೆಂಟ್ ಫೈಲೆಲ್ಲ ಬಿಲ್ಡಪ್ ಮಾಡಿ ಅದನ್ನು ಪುಷ್ ಮಾಡಿದ್ರು. ಅಡ್ವಾಣಿಗೆ ಹೇಳಿದ್ರು, ಹೋಮ್ ಮಿನಿಸ್ಟರ್ ಅಡ್ವಾಣಿ ಹತ್ರ ಡಿಸ್ಕಸ್ ಮಾಡಿದ್ರು CBI ಟೀಮು. ಅವರಿಲ್ಲ ಹೌದಿತ್ತು, ತೀರಾ ಜಾಸ್ತಿ ಆಗಿಬಿಡುತ್ತೆ. ಅವರು ಇದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬಂದವರೇ, ಬಟ್ ಇದು ತೀರಾ ಜಾಸ್ತಿ ಆಯಿತು, ಇದನ್ನು ಕಂಟ್ರೋಲ್ ಮಾಡಬೇಕೇನಾದ್ರು ಮಾಡೋಣ ಅಂತ ಹೇಳಿ ಅಡ್ವಾಣಿ ಹೇಳಿ ಕಳಿಸಿದ್ರು. ಆದರೆ ಅವರದೇ ಕ್ಯಾಬಿನೆಟಲ್ಲಿದ್ದಂತಹ, ನಮಗಿರೋ ಮಾಹಿತಿ ಅದನ್ನು ನಾನು ಹೇಳ್ತೀನಿ, ಅವ್ರದ್ದೇ ಕ್ಯಾಬಿನೆಟ್ ಇದ್ದಂಥ ಬಾಂಬೆಯಲ್ಲಿದ್ದಂಥ ಬಹಳ ಪ್ರಭಾವಿ ಸಚಿವ, ಕ್ಯಾಬಿನೆಟ್ ಸಚಿವ ಒಬ್ಬ, ಆ ಫೈಲ್ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗಬಾರ್ದು. ಬಾಂಬೆ ಈಸ್ ದ ಸೆಂಟರ್ ಆಫ್ ಅಂಡರ್ ವರ್ಲ್ಡ್. ಬಾಂಬೆಯಲ್ಲಿದ್ದಂಥ ಒಬ್ಬ ಸಚಿವ ಯಾವ ಕಾರಣಕ್ಕೂ ಈ ಫೈಲ್ ಮೂವ್ ಆಗಬಾರ್ದು ಅಂತ ತಡ ಹಾಕಿ ಅದನ್ನು ಯಾವ ಕಾರಣಕ್ಕೂ ಮುಂದೆ ಹೋಗೋದು ಮುಚ್ಚಾಕ್ಬಿಟ್ರು. ಆ ಅಧಿಕಾರಿಗಳು ಪ್ರಾಣ ಒತ್ತೆ ಇಟ್ಟು ಎಲ್ಲ ಸ್ಟಡಿ ಮಾಡಿ ಅದು ಕೆಲಸ ಮಾಡಿಟ್ಟಿದ್ದು. ಕೆಲವರು ಹುಚ್ಚಿರ್ತಾರಲ್ಲ, ಫ್ಯಾಸಿನೇಟಿಂಗ್ ಆಗಿ ಸ್ಟಡಿ ಮಾಡಿದವರು, ಅವ್ರಿಗೆ ತಲೆ ಕೆಟ್ಟಾಯಿತು. ಅವರು ಒಬ್ಬ ಜೋಸೆಫ್ ಅಂತ ಕೇರಳ ಮೂಲದವರು, ಡೆಲ್ಲಿಲಿದ್ದಾರೆ. ಅವ ಜರ್ನಲಿಸ್ಟು, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ಸ್ನಲ್ಲಿ ಅಥವಾ ಹೆಸರುವಾಸಿ ಮನುಷ್ಯ. ಜೋಸೆಫ್ ಅನ್ನೋ ಒಬ್ಬ ಮನುಷ್ಯನಿಗೆ ಅವ್ರು ಕರೆದು ಪ್ರೈವೇಟಾಗಿ ಆ ಎಲ್ಲ ಫೈಲ್ಗಳು ಏನು ದಾಖಲೆ ಮಾಡಿಕೊಟ್ಟಿದ್ರು ಅವ್ರು ಕೊಟ್ಟರು. ಈ ಮನುಷ್ಯ ಎಡಿಟರ್ ಹತ್ರ ಮಾತಾಡಿ ಬರೀಲಿಕ್ಕೆ ಟ್ರೈ ಮಾಡ್ದ, ಅವರನ್ನು ಎಂಟರ್ಟೈನ್ ಮಾಡಲಿಲ್ಲ. ಬೇರೆ ಕಡೆ ಟ್ರೈ ಮಾಡ್ದ, ಎಂಟರ್ಟೈನ್ ಮಾಡಲಿಲ್ಲ. ಆ ನಂತರದಲ್ಲಿ ಇವನ್ನೆಲ್ಲ ನಾನು ಸ್ವಂತ ಪುಸ್ತಕವಾಗಿ ಬರೆಯೋದು ಒಳ್ಳೆಯದು ಅಂತೇಳಿ ಜೋಸೆಫ್ ತನ್ನ ಒಂದು ಪುಸ್ತಕದಲ್ಲಿ ಕೆಲವು ಲೇಖನಗಳಾಗಿ ಈ ಘಟನೆಗಳನ್ನ ಬರೆದಿದ್ದಾನೆ. ಫೀಸ್ಟ್ ಆಫ್ ವಲ್ಚರ್ಸ್ ಅಂತೇಳಿ ಒಂದು ಪುಸ್ತಕ ಇದೆ, ಜೋಸೆಫ್ ಬರೆದಿರೋದು. ಈ ಘಟನೆಗಳನ್ನು ಹೇಗಿದೆಯೋ ಹಸಿಯಾಗಿ ಹೆಂಗಾಯಿತು ಅದೆಲ್ಲ ಬರೆದಿದ್ದಾನೆ. ಅದಕ್ಕೆಲ್ಲ ದಾಖಲೆಗಳಿದೆ ಅವನ ಹತ್ರ. ಸೊ ನರೇಶ್ ಅಗರ್ವಾಲ್ ಅವನ ಮೇಲೆ 100 ಕೋಟಿ ಕೇಸ್ ಹಾಕ್ದ, ಮಾನನಷ್ಟ. ಇವನು ನನ್ನ ಹತ್ರ ₹1 ಇಲ್ಲ, ನನ್ನ ಮಾರ್ಕೊಂಡ್ರು 1 ಕೋಟಿ ಸಿಗಲ್ಲ. ಪ್ರೆಸ್ ಮೀಟ್ ಮಾಡ್ದ ಇವ. ನನ್ನ ಪುಸ್ತಕದಲ್ಲಿ ಒಂದು ಲೈನ್ ತಪ್ಪು ಅಂತ ನೀವು ಪ್ರೂವ್ ಮಾಡಿದ್ರೆ ನೀವು ಹೇಳಿದ ಶಿಕ್ಷೆ ತೊಗೋತೀನಿ, ಗಲ್ಲು ಶಿಕ್ಷೆಗೆ ನಾನು ಒಳಗಾಗ್ತೀನಿ ಅಂತ ಪ್ರೆಸ್ ಮೀಟ್ ಮಾಡಿದ್ರು. ಅಷ್ಟೇ, ನೋಟಿಸ್ ಬಂತು, ಅವನ್ನ ಬಾಯಿ ಮುಚ್ಚಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಬೇರೆ ಪಬ್ಲಿಷರ್ಸು, ಬುಕ್ಸು ಅದನ್ನೆಲ್ಲ ಏನೇನೋ ಮಾಡಿ ಮ್ಯಾನೇಜ್ ಮಾಡಿದ್ರು. ಅಲ್ಲಿಗೆ ಆ ಎಪಿಸೋಡು ಮುಕ್ತಾಯ ಆಯಿತು. ಅಂಡರ್ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂನ ಬಂಡವಾಳದೊಂದಿಗೆ ಆಪರೇಟ್ ಆಗ್ತಿದ್ದಂಥ ಜೆಟ್ ಏರ್ವೇಸ್ ಅನ್ನೋ ಭಾರತದ 2ನೇ, ಇದೆಲ್ಲ ಅಭಿವೃದ್ಧಿ, ಡೆವಲಪ್ಮೆಂಟ್, ಗ್ರೋತ್ ಸ್ಟೋರೀಸ್. ಆ ಅಭಿವೃದ್ಧಿಯಲ್ಲಿದ್ದಂಥ 2ನೇ ಹಂತದಲ್ಲಿದ್ದಂತಹ ಜೆಟ್ ಏರ್ವೇಸು ಕಂಪನಿಯ ಸ್ಟೋರಿ ಹೀಗೆ ಮುಕ್ತಾಯ ಆಯಿತು. ಆಮೇಲೆ ಜೆಟ್ ಏರ್ವೇಸು ಅವನಿಗೇನೋ ಕೊಟ್ಟಲೆ, ಈಗ ಎಲ್ಲವನ್ನು ಅದಾನಿ ಬಾಯಿಗೆ ಹಾಕ್ತಾ ಇರೋ ಕಾಲಘಟ್ಟದಲ್ಲಿ ಜೆಟ್ ಏರ್ವೇಸ್ ಮೇಲೂ ಏನೋ ಕೇಸ್ ಆಯಿತು. ಲೇಟರ್ ಅವನ್ನ ಕಂಟ್ರೋಲ್ ತೊಗೊಂಡು ಅದನ್ನೆಲ್ಲ ಆಗಿ ಕೊನೆಗೆ ಅದನ್ನು ಯಾರ್ಯಾರಿಗೂ ಹಾಕಿದ್ದಾರೆ. ಈಗ ಜೆಟ್ ಏರ್ವೇಸ್ ಮುಚ್ಚೋಯ್ತು. ಈಗ ಜೆಟ್ ಏರ್ವೇಸ್ನ ಪರಭಾರೆ ಮಾಡಲಾಗಿದೆ. ಸೊ ಹೀಗೆ ಅಗ್ಲಿ ಫಾರ್ಮ್ ಆಫ್ ಎಕ್ಸ್ಪ್ಲಾಯಿಟೇಷನ್ನು, ಲೂಟು, ನೀತಿ ನಿಯಮ ಇಲ್ಲದೆ ಅಂಡರ್ವರ್ಲ್ಡ್ ಜೊತೆಗೂ ಸಂಬಂಧ ಇರುವಂತಹ ವ್ಯವಹಾರಗಳು ಇವೆಲ್ಲವೂ ಹಸಿಯಾಗಿ ನಡೀತಾ ಇದ್ದಾವೆ. ಇದನ್ನು ನಾವು ಜನರಿಗೆ ಬರೀ ಅಂತ ಹೇಳೋದು ತಪ್ಪಾಗುತ್ತೆ. ಮಾರ್ಕ್ಸ್ವಾದ ಲೇಬರ್ ಆ್ಯಂಡ್ ಕ್ಯಾಪಿಟಲ್ನ ರಿಲೇಷನ್ನ, ಬಂಡವಾಳ ಹೇಗೆ ಕ್ಯಾಪಿಟಲ್ನ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ, ಅದರಲ್ಲೂ ಫೈನಾನ್ಷಿಯಲ್ ಕ್ಯಾಪಿಟಲ್. ಈ ಕಾಲದಲ್ಲಿ ಫೈನಾನ್ಸ್ ಕ್ಯಾಪಿಟಲ್ ಅಂತ ಆದಮೇಲೆ ಅದು ಯಾರಿಗೂ ಕಾಣೋದಿಲ್ಲ. ಯಾವ ಕಂಪನಿ ಮಾಲೀಕ ಅಂತ ಒಬ್ಬನಿಗೂ ಗೊತ್ತಾಗೋದಿಲ್ಲ. ಈಗ ಅಮೆಝಾನ್ ಬಗ್ಗೆ ಶಿವಸುಂದರ್ ಅವ್ರು ಕೆಲವು ಉದಾಹರಣೆ ಹೇಳಿದ್ರು. ಅದು ಯಾವಂದು ಕಂಪ್ನಿದು ಬಂಡವಾಳ ಇದೆ ಅಂತ. ಇವತ್ತು ಯಾವ ಕಂಪನಿಯಲ್ಲಿ ಯಾರ್ಯಾರ ಬಂಡವಾಳ ಇದೆ ಅನ್ನೋನ್, ಅದೃಶ್ಯ ದೇವತೆಗಳ ರೀತಿಯಲ್ಲಿ, ಅದು ಏಂಜಲ್ ಕ್ಯಾಪಿಟಲ್ ಅಂತ ಬೇರೆ ಒಂದಿದೆ, ಆಯಿತಾ. ಅದೃಶ್ಯ ದೇವತೆಗಳ ರೂಪದಲ್ಲಿ ಯಾರ್ಯಾರೋ ಬಂಡವಾಳ ಹಾಕ್ತಾರೆ, ಅದು ಎಲ್ಲಿರ್ತಾರೆ, ಯಾವ ದೇಶದ್ದು ಗೊತ್ತಿಲ್ಲ. ಈ ರೀತಿ ಕಂಪನಿಗಳು ಇವತ್ತು ವ್ಯವಹಾರ ನಡೀತಾ ಇದೆ. ಇದು ಕ್ಯಾಪಿಟಲ್ ಮತ್ತು ಲೇಬರ್ ರಿಲೇಷನ್ನ ಅರ್ಥ ಮಾಡ್ಕೊಳ್ಳೋದು, ಎಕ್ಸ್ಪ್ಲಾಯ್ಟೇಷನ್ ಅರ್ಥ ಮಾಡ್ಕೊಳ್ಳೋದು, ನೇರವಾಗಿರ್ತಕ್ಕಂಥ ಕ್ಯಾಪಿಟಲ್ ಲೇಬರ್ ಒಂದು. ಇನ್ನೊಂದು ಕಡೆಗೆ ಈ ರೀತಿಯಾದಂತಹ ಅಗ್ಲಿ ಫಾರ್ಮಲ್ಲಿರ್ತಕ್ಕಂತಹ ಎಕ್ಸಾರ್ಬಿಟೆಂಟ್ ₹50 ಡಾಕ್ಟ್ರ್ ಹೇಳ್ದಂಗೆ ₹50 ತಯಾರು ಮಾಡುವಂಥ ಔಷಧಿನ ₹1000 ಮಾರಿ ಲೂಟಿ ಮಾಡುವಂತಹ, ನಮ್ಮದೇ ರಿಸೋರ್ಸಸ್ನ ನಮಗೆ 4 ಪಟ್ಟು ರೇಟಿಗೆ 8 ಪಟ್ಟು ರೇಟಿಗೆ ನಮಗೆ ಮಾರಾಟ ಮಾಡುವಂತಹ ಈ ಎಲ್ಲ ವ್ಯವಸ್ಥೆ ಏನಿದೆ, ಇದರ ಅಗ್ಲಿ ಫಾರ್ಮ್ಸ್ನ ನಾವು ಜನರಿಗೆ ಅರ್ಥಪಡಿಸ್ಬೇಕು. ಇಂಥ ಬಹಳ ಮಹತ್ವದ, ಈಗ ಕ್ಯಾಸ್ಟ್ ಆ್ಯಂಡ್ ಕ್ಲಾಸ್ ಕ್ವಶನ್ಸ್ ಅಂತವೇನಿದೆ, ಮಾರ್ಕ್ಸ್ವಾದಿ ಟೂಲ್ಸ್ನ, ಮಾರ್ಕ್ಸ್ವಾದಿ ಇದನ್ನು ಬಳಸಬೇಕು, ಅವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅಂಥವನ್ನೆಲ್ಲ ಜನರಿಗೆ ಎಕ್ಸ್ಪ್ಲಾಯ್ಟ್ ಮಾಡಬೇಕು. ಈಗ 100 ರೀತಿಯ ಹೊಸ ರೀತಿಯ ರೂಪಗಳನ್ನು ಪಡ್ಕೊಂಡು ಈ ಬಂಡವಾಳ, ಈ ಫೈನಾನ್ಸ್ ಕ್ಯಾಪಿಟಲ್, ಪರ್ಟಿಕ್ಯುಲರ್ಲಿ ಈ ಗ್ಲೋಬಲ್ ಫೈನಾನ್ಸ್ ಕ್ಯಾಪಿಟಲ್ ನಡೀತಾ ಇದೆ. ನಮ್ಮದೇ ಹಣ ವಿದೇಶಕ್ಕೆ ಹೋಗಿ ಮಾರುವೇಷದಿಂದ ಅದು ವಿದೇಶಿ ಬಂಡವಾಳ ಅಂತ ಬರುವಂಥದ್ದು ಒಂದು ದೊಡ್ಡ ದಂಧೆ, ಸಣ್ಣ ಪುಟ್ಟ ದಂಧೆ ಅಲ್ಲ. ನಮ್ಮ ಹಣ ಯಾವುದೋ ರೂಪದಲ್ಲಿ ಅದು ವಿದೇಶಕ್ಕೆ ಹೋಗುತ್ತೆ, ವಿದೇಶಕ್ಕೆ ಹೋಗಿ ಅಲ್ಲಿ ಅದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋ ಹೆಸರಲ್ಲಿ ಅವನು ತಗೊಂಬರ್ತಾರೆ. ದೊಡ್ಡ ದಂಧೆ ನಡೀತಾ ಇದೆ. ನಮ್ಮ ಹಣವನ್ನು, ಭ್ರಷ್ಟರ ಹಣ. ಯಡಿಯೂರಪ್ಪ ಮಾರಿಷಸ್ಗೆ ಯಾಕೆ ಹೋಗ್ತಾನೆ ಅಂತ ಪದೇ ಯತ್ನಾಳ್ ಕೇಳ್ತಾ ಇರ್ತಾನೆ. ಮಾರಿಷಸ್ ಹತ್ರ ಒಂದು ಈ ಥರ ಮಾರುವೇಷದ ಬಂಡವಾಳ ಹಾಕಿ ವ್ಯವಹಾರ ಮಾಡಲಿಕ್ಕೆ ಅದು ಏನೋ ಇಂಪಾರ್ಟೆಂಟ್ ಪ್ಲೇಸ್ ಅದು ಮಾರಿಷಸ್ ಅನ್ನೋದು. ತೆರಿಗೆ ಸ್ವರ್ಗಗಳು, ಟ್ಯಾಕ್ಸ್ ಹ್ಯಾವನ್ಸ್ ಅಂತೆಲ್ಲ ಕರೀತಾರೆ. ಈ ಭ್ರಷ್ಟರ ಹಣಗಳು
ಮತ್ತು ಈ ಬಂಡವಾಳಿಗರ ಹಣಗಳು ಆ ರೀತಿಯಲ್ಲಿ ಬೇರೆ ದೇಶಕ್ಕೆ ಹೋಗಿ ಅದು ವಾಪಸ್ ನಮ್ಮ ಕಡೆಗೆ ನಮ್ಮ ದೇಶಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ದೊಡ್ಡದು ಅಂತ ಅದನ್ನು ಸ್ವಾಗತಿಸಿ ಅದರಿಂದನೇ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾವು ತಗೊಂಬರ್ತಾ ಇದ್ದೀವಿ. ಇಂಥವು 108 ಥರದ ರೂಪಗಳನ್ನು, ಕಾಂಪ್ಲೆಕ್ಸ್ ಪರಿಸ್ಥಿತಿಯನ್ನು ಇವತ್ತು ಬಂಡವಾಳಶಾಹಿ ವ್ಯವಸ್ಥೆ ರೂಪಿಸಿದೆ. ನಾವೆಲ್ಲರೂ ಅಧ್ಯಯನಶೀಲರಾಗೋಣ. ನಮಗೆ ಇಂಥ ಪುಸ್ತಕಗಳು ಇನ್ನೂ 106 ಬರಬೇಕು. ಇವತ್ತಿನ ನಮ್ಮ ಮುಂದೆ ಇರತಕ್ಕಂಥ ಸವಾಲುಗಳನ್ನು ನಾವು ಕೈಗೆತ್ಕೊಳ್ಳೋಣ. ಇದರಲ್ಲಿರ್ತಕ್ಕಂಥ ಸ್ಫೂರ್ತಿ, ಹೋರಾಟದ ಗೆಲುವುಗಳ ಸ್ಫೂರ್ತಿಯನ್ನು, ನಮ್ಮ ಕಣ್ಣೆದುರುಗಡೆ ಇರತಕ್ಕಂಥ ಎಷ್ಟೋ ಸಣ್ಣ ದೊಡ್ಡ ಹೋರಾಟಗಳ ಗೆಲುವುಗಳನ್ನು ಸ್ಫೂರ್ತಿಯಾಗಿ ತಗೊಳ್ಳೋಣ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರು ಹೇಗೆ ಒಂದಾಗಿ ಅವರು ಹೊಂಡುರಾಸ್ನ ಕಾರ್ಮಿಕರು ಗೆದ್ದರು, ಇದರಲ್ಲಿ ಭಾಳ ದೊಡ್ಡ ಪಾಠ ಇದೆ. ನಾವು ವಿದ್ಯಾರ್ಥಿಗಳು, ಮಹಿಳೆಯರು, ಮಧ್ಯಮ ವರ್ಗದವರು, ಬೇರೆ ಬೇರೆ ಎಲ್ಲರನ್ನೂ ರೈತರು ಬಹಳ ಮುಖ್ಯವಾಗಿ ಎಲ್ಲರನ್ನೂ ರೀಚ್ ಆಗುವಂತಹ ಒಂದು ಯುನೈಟೆಡ್ ಫ್ರಂಟ್ನ ಮಾಡಬೇಕಾಗುತ್ತೆ. ಎಲ್ಲರೂ ಒಂದು ಸಾಮರಸ್ಯದಿಂದ ನಾವು ಪರಸ್ಪರ ವಿರುದ್ಧ ಅನ್ನೋ ರೀತಿಯ ವಾದಗಳನ್ನು ನಾವು ಬಿಟ್ಬಿಡಬೇಕು ಫಸ್ಟು. ಅದರಿಂದ ಭಾಳ ಹಾನಿಯಾಗುತ್ತೆ. ನಾವೆಲ್ಲರೂ ಒಂದಾಗಿ ಸೌಹಾರ್ದಯುತವಾಗಿ ಕೋಆಪ್ರೇಷನಿಂದ ನಾವು ಪರಸ್ಪರ ತಪ್ಪುಗಳನ್ನು ನಾವು ಸರಿಪಡಿಸ್ಕೊತ ನಾವೆಲ್ಲರೂ ಮುಂದೆ ಹೋಗಬೇಕಾಗುತ್ತೆ. ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಣ, ನಾವು ಮುಂದೆ ಹೋಗೋಣ, ಗೆಲ್ಲೋಣ. ವಿಶ್ವ ಕಾರ್ಮಿಕರೇ ಒಂದಾಗಿ ಅಂತೇಳಿ ಮಾರ್ಕ್ಸ್ ಏನು ಹೇಳಿದ್ರು, ಅದು ನಮ್ಮೆಲ್ಲರನ್ನೂ ಸೇರಿಸಿ ಹೇಳಿದ್ದು. ಅವ್ರು ಯಾರೋ ಬೇರೆ ಒಬ್ರಿಗೆ ಅಂಥದ್ದೊಬ್ಬರಿಲ್ಲ. ಹಾಗಾಗಿ ನಾವೆಲ್ಲರೂ ಒಂದಾಗೋಣ. ನಮಸ್ಕಾರ.